ಒಂದೇ ಬೆಳಕು ಕಂಡ್ರಪ್ಪೋ, ಒಂದೇ ಬೆಳಕು ಕಂಡ್ರಪ್ಪೋ. ಹೌದು, ಒಂದೇ ಬೆಳಕು ಕಂಡ್ರಪ್ಪೋ, ಒಂದೇ ಬೆಳಕು. ದುಡಿಯ ಒಳಗು ದೈವವಯ್ಯ, ದುಡಿಯ ಹೊರಗು ದೈವವಯ್ಯ. ಕಲ್ಲಿನ ಮೂರ್ತಿ ಭಕ್ತಿಯ ದಾರಿ, ಭಕ್ತಿಯ ದಾರಿ, ಭಕ್ತಿಯ ದಾರಿ. ಮಂತ್ರ ಪುಷ್ಪದ ಪೂಜೆ, ಮಂತ್ರ ಪುಷ್ಪದ ಪೂಜೆ, ಮಂತ್ರ ಪುಷ್ಪದ ಪೂಜೆ. ಹಸಿದ ಹೊಟ್ಟೆಗೆ ಅನ್ನವ ನೀಡು, ಅನ್ನವ ನೀಡು, ಅನ್ನವ ನೀಡು. ಅದುವೇ ಪ್ರೀತಿಯ ಪೂಜೆ, ಅದುವೇ ಪ್ರೀತಿಯ ಪೂಜೆ, ಅದುವೇ ಪ್ರೀತಿಯ ಪೂಜೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ದುಡಿಯ ಒಳಗು ದೈವವಯ್ಯ, ದುಡಿಯ ಹೊರಗು ದೈವವಯ್ಯ. ದೇವರಿಗೊಂದು ಹೂವಿನ ಹಾರ, ಹೂವಿನ ಹಾರ, ಹೂವಿನ ಹಾರ. ಬಡವನಿಗೊಂದು ರೀತಿ ಪ್ರಹಾರ, ಒಂದು ರೀತಿ ಪ್ರಹಾರ, ಬಡವನಿಗೊಂದು ರೀತಿ ಪ್ರಹಾರ. ದೇವರಿಗೊಂದು ಹೂವಿನ ಹಾರ, ಬಡವನಿಗೊಂದು ರೀತಿ ಪ್ರಹಾರ, ರೀತಿ ಪ್ರಹಾರ. ಹಾಗಾಗಬಾರ್ದು, ದೈವ ಮೆಚ್ಚಲಾರದು. ಹಾಗಾಗಬಾರ್ದು, ದೈವ ಮೆಚ್ಚಲಾರದು. ದುಡಿಯ ಒಳಗು ದೈವವಯ್ಯ, ದುಡಿಯ ಹೊರಗು ದೈವವಯ್ಯ. ಒಳಗೆ ಆರತಿ ಬೆಳಗೋಣ, ಒಳಗೆ ಆರತಿ ಬೆಳಗೋಣ. ಹೊರಗೆ ಕಣ್ಣೀರು ಒರೆಸೋಣ, ಹೊರಗೆ ಕಣ್ಣೀರು ಒರೆಸೋಣ. ದುಡಿಯ ಒಳಗು ದೈವವಯ್ಯ, ದುಡಿಯ ಹೊರಗು ದೈವವಯ್ಯ. ಗುಡಿಯ ಒಳಗು ದೈವವಯ್ಯ, ಗುಡಿಯ ಹೊರಗು ದೈವವಯ್ಯ. ದೈವವಯ್ಯ, ದೈವವಯ್ಯ. ಎಂತಹ ವಿಚಿತ್ರವಯ್ಯ ಇದು. ಇಲ್ಲಿ ಕಲ್ಲಿನ ಮೂರ್ತಿಗೆ ಹಾಲಿನ ಅಭಿಷೇಕ, ಜೀವವಿರುವ ಬದುಕಿಗೆ ನೋವಿನ ಘಾತಕ. ಇದು ಧರ್ಮವೇ? ಇದು ನ್ಯಾಯವೇ? ಹೀಗೆ ಚಿಂತಿಸುತ್ತಿರುವಾಗ ಮಹಾಭಾರತದಲ್ಲಿ ವನಪರ್ವದಲ್ಲಿ ಯುಧಿಷ್ಠಿರ ಯಕ್ಷನಿಗೆ ಹೇಳಿರ್ತಕ್ಕಂತಹ ಒಂದು ಮಾತು. ತರ್ಕೋ ಅಪ್ರತಿಷ್ಠಃ ಶ್ರುತಯೋ ವಿಭಿನ್ನಃ ನಾಸೋ ಋಷಿರ್ಯಸ್ಯ ಮತಂ ನ ಭಿನ್ನಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಃ ಸ ಪಂಥಃ. ಅಂದರೆ ಈ ಧರ್ಮ ಎನ್ನುವ ವಿಷಯದ ಕುರಿತಾಗಿ ನಾವು ಚರ್ಚಿಸ್ತಾ ಹೋದರೆ ಎಲ್ಲಿಯೂ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ವೇದಗಳಲ್ಲಿಯೂ ಉಪನಿಷತ್ಗಳಲ್ಲಿಯೂ ಕೂಡ ಇದಕ್ಕೆ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಅರ್ಥವನ್ನ ಕೊಟ್ಟಿದ್ದಾರೆ. ಇನ್ನು ಋಷಿಮುನಿಗಳ ಕಡೆಗೆ ಬಂದರೆ ಋಷಿಮುನಿಗಳೂ ಕೂಡ ಈ ಕುರಿತು ಭಿನ್ನ ಭಿನ್ನವಾಗಿರ್ತಕ್ಕಂತಹ ಅಭಿಪ್ರಾಯವನ್ನೇ ಹೇಳ್ತಾರೆ. ಅಂದ್ರೆ ಧರ್ಮದ ತತ್ವ ಅನ್ನುವಂಥದ್ದು ನಿಗೂಢವಾಗಿರ್ತಕ್ಕಂಥದ್ದು, ಎಲ್ಲೋ ಅಂತರ್ಗತವಾಗಿರ್ತಕ್ಕಂಥದ್ದು, ಎಲ್ಲೋ ಅಂತರ್ಗತವಾಗಿರ್ತಕ್ಕಂಥದ್ದು. ಆದರೆ
ಈ ಧರ್ಮ ಅನ್ನುವಂಥದ್ದು ಅಡಗಿರುವುದಾದರೂ ಎಲ್ಲಿ? ಮನುಷ್ಯನ ಹೃದಯದಲ್ಲ, ಕಾಡಿನಲ್ಲ, ಅಥವಾ ಗುಹೆಯಲ್ಲ. ಎಲ್ಲಿ ಎಲ್ಲಿ? ಅವರವರ ಭಾವಕ್ಕೆ ಎಲ್ಲವೂ ಧರ್ಮವೇ. ಇಲ್ಲಿ ಒಬ್ಬ ಒಬ್ಬ ಸತ್ಯ ಹರಿಶ್ಚಂದ್ರ, ಇನ್ನೊಬ್ಬ ದುರ್ಯೋಧನ, ಇನ್ನೊಬ್ಬ ಕರ್ಣ. ಇಲ್ಲಿ ಎಲ್ಲರೂ ಸರಿ, ಯಾರು ಸರಿ ಯಾರು ತಪ್ಪು ಅವರವರ ಭಾವಕ್ಕೆ ಬಿಟ್ಟ ವಿಚಾರ. ಊರು ಇದು ಊರಲ್ಲ, ಊರಲ್ಲ, ಸಂತೆ ಕಣ್ರಪ್ಪ, ಸಂತೆ. ಮರ್ಯಾದೆ ಇಲ್ಲಿ ಬರೀ ಬಣ್ಣದ ಹೂ, ಬಣ್ಣದ ಹೂ. ಇಂದು ಈ ವೇದಿಕೆಯ ಮೇಲೆ ನಡೆಯುವಂತಹ ಈ ಎಲ್ಲ ಘಟನೆಗಳಿಗೆ ಹೇ ಧರ್ಮದ ಕಕ್ಕಡಿಯೇ, ನೀನೇ ಇದನ್ನ ಸಾಕ್ಷೀಕರಿಸಬೇಕು. ನಡೆಯುವಂತಹ ಎಲ್ಲ ಘಟನೆಗಳನ್ನ ಸಾಕ್ಷೀಕರಿಸಿ, ವಿಶ್ಲೇಷಿಸಿ, ಚಿಂತಿಸಿ, ಸಂಶ್ಲೇಷಿಸಿ ಒಂದು ಅಭಿಪ್ರಾಯಕ್ಕೆ ಬರುವಂಥದ್ದು ಇಂದಿನ ಈ ನಾಟಕದಲ್ಲಿ ನಿನ್ನ ಜವಾಬ್ದಾರಿ. ಇಲ್ಲಿ ನಾನು ಕೇವಲ 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 ಶೂನ್ಯ ಶೂನ್ಯ ಶೂನ್ಯ. ನಮ್ಮ ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಲಕ್ಷ ಲಕ್ಷ ದುಡ್ಡು ಕೊಟ್ಟೋರು ಯಾರು? ಇನ್ಯಾರು ದಣಿ? ನಮ್ಮೂರಿನ ಕಲಿಯುಗದ ಕಾರಣ ನೀವೇ ದಣಿ. ಕೊರೋನಾ ನಮ್ಮ ಊರಿಗೆ ಬಂದಾಗ ಊರಿನ ಎಲ್ಲ ಜನರು ಬೇಟೆಗೆ ಉದ್ಯೋಗಕ್ಕೆ ಹೋಗ್ತಾ ಇದ್ರು, ವಾಪಸ್ ಊರಿಗೆ ಬಂದ್ರು. ಕೊರೋನಾ ಬಂದಾಗ ಊರಿಗೆ ಊರೇ ಹಸಿದಿತ್ತು. ಆ ಸಂದರ್ಭದಲ್ಲಿ ನೊಂದು ಬಂದವರಿಗೆ ಅಕ್ಕಿ ಕೊಟ್ಟವ್ರು ಯಾರ? ಇನ್ನು ಯಾರು ದಣಿ? ನಮ್ಮೂರಿನ ಕಲಿಯುಗದ ಕಾರಣ ನೀವೇ ದಣಿ. ದೇವಸ್ಥಾನದ ಮುಖಮಂಟಪಕ್ಕೆ ಲಕ್ಷ ಲಕ್ಷ ಹಣ ಚೆಲ್ಲದವ್ರು ಯಾರ? ನೀವೇ ದಣಿ. ನಮ್ಮೂರಿನ ಕಲಿಯುಗದ ಕಾರಣ. ಇಷ್ಟೆಲ್ಲಾದ್ರೂ 3 ವರ್ಷಕ್ಕೊಮ್ಮೆ ನಡೆಯುವ ನಮ್ಮ ದೇವಿಯ ಉತ್ಸವಕ್ಕೆ ಬ್ಯಾಂಕಿನಿಂದ ಬಂಗಾರವಾದ ಹಣವನ್ನ ಹಾಗೂ ಒಡವೆಗಳನ್ನ ತಂದು ಯಾರ ಹತ್ರ ಇಟ್ಟಿದ್ದೀರಾ? ಅದು ದಣಿ ಶಂಕರಪ್ಪನ ಮನೆಯಲ್ಲಿದೆ. ಲಕ್ಷ ಲಕ್ಷ ಹಣ ಸುರಿಯೋಕೆ ನಾನು ಬಿಟ್ಟಿ ಯಜಮಾನಿಕೆ ಮಾಡಲಕ್ಕೆ ಅವನು ಊರಿಗೆ ಈ ಬಸಪ್ಪ ಯಾರು ಅಂತ ಗೊತ್ತಾಗಲಿಲ್ವಾ? ಬಸಪ್ಪ ಅಂದ್ರೆ ಯಾರು ತಿಳಿಲಿಲ್ವಾ? 2 ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ಆ ಮನೆಯಲ್ಲಿ ದೇವಿಯ ಬಂಗಾರವನ್ನ ಇಡುವುದು ಸರಿಯಾಯ್ತಾ? ಹೌದಲ್ವಾ? ಆದ್ರೆ ದಣಿ, ಒಂದು ಕಾಲದಲ್ಲಿ ಈ ಊರಿನ ಜಮೀನೆಲ್ಲ ಅವ್ರದಾಗಿತ್ತು. ಈಗೇನೋ ಹೊಟ್ಟೆಗಿಲ್ಲ. ಹಾಗಂತ ಸಂಪ್ರದಾಯ ಮರಿಕಾಗುತ್ತೇನ್ರ? ಕರಿಯ ಲಕ್ಷ ಲಕ್ಷ ಹಣ ಕೊಡೋ ನಾನು, ನಿನಗೆ ಹೆಂಡಕ್ಕೆ ದುಡ್ಡು ಕೊಡುವವನ ನಾನು, ನಿನ್ನ ಮಕ್ಕಳ ಸ್ಕಾಲರ್ಶಿಪ್ಗೆ ಹಣ ಹೊಂದಿಸುವವನು ನಾನು. ಕರಿಯ ನನ್ನ ಎದುರಿಗೆ ಮಾತನಾಡಿ
ನನಗೆ ಸಲಹೆ ಕೊಡಕ್ ಬರ್ತೀಯೇನೋ ಕಮಂಗಿ? ಇದು ಶಂಕಪ್ರ ಮನೆಯಲ್ಲಿ ಆ ಧರ್ಮದ ಪೆಟ್ಟಿಗೆಯಲ್ಲಿ ಲಕ್ಷಾಂತರ ಹಣ, ಬಂಗಾರದ ಒಡವೆ ಇದೆ. ಅವರು ಆ ಬಂಗಾರನ ಯಾವತ್ತೂ ಮುಟ್ಟೋದಿಲ್ಲ. ಪ್ರಾಣ ಹೋದ್ರು ಆ ಬಂಗಾರ ಮುಟ್ಟೋದಿಲ್ಲ. ಈ ಊರ್ ಜನರ ನಂಬಿಕೆ. ನನಗೆ ಹಣ ಬೇಡ, ಹಣದ ಅಗತ್ಯ ಇಲ್ಲ. ನನಗೆ ಬೇಕಾಗಿರುವುದು ಅವನ ಮರ್ಯಾದೆ. ನನಗೆ ಬೇಕಾಗಿರುವುದು ಅವನ ಮರ್ಯಾದೆ. ಲೇ ಕರಿಯೋ, ಊರಿಗೆ ಹಬ್ಸು. ಶಂಕರಪ್ಪನ ಮನೆಯಲ್ಲಿರುವ ದೇವಿಯ ಹಣದಿಂದ ತನ್ನ ಮಗನಿಗೆ ಬೈಕ್ ಕೊಡಿಸ್ತಾನೆ ಅಂತ ಊರ್ ತುಂಬಾ ಸುದ್ದಿ ಹಬ್ಸು. ಅನುಮಾನದ ಬೆಂಕಿ ಊರೆಲ್ಲ ಹಬ್ಬಲಿ. ಅದರಿಂದ ಧರ್ಮ ತನ್ನಿಂದ ತಾನೇ ಸುಟ್ಟು ಬೂದಿಯಾಗಲಿ. ಅದರಿಂದ ಧರ್ಮ ಸುಟ್ಟು ಬೂದಿಯಾಗಲಿ. ಅನುಮಾನದ ಬೆಂಕಿ ಬೆಂಕಿ ಅನುಮಾನದ ಬೆಂಕಿ ವಿಲ 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 ಬೆಂಕಿ ಅನುಮಾನದ ಬೆಂಕಿ ಬೆಂಕಿ ಅನುಮಾನದ ಬೆಂಕಿ ಏನ್ರಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ರೀ, ಊಟ ಮಾಡೋದಿಲ್ವೇನ್ರಿ? ಏನ್ರಿ ಮೇಲೆ ರೀ, ನಿಮ್ಮನ್ನೇ ಕರಿತಾ ಇರೋದು. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಯಾಕ್ರಿ, ಏನಾಯ್ತು? ಏನು, ಊಟ ಮಾಡಲ್ವಾ? ಹಸಿವಾಗಿಲ್ವಾ? ಎಂತ ಮಾತು ಸಾವಿತ್ರಿ. ಹಸಿವು ನನಗೆ ಎಲ್ಲಿಂದ ಬರಬೇಕು ಸಾವಿತ್ರಿ? ನನಗೆ ಹಸಿವೇ ಇಲ್ಲ. ಹಸಿವಿರುವುದು ಈ ಊರ ಜನರಿಗೆ ಸಾವಿತ್ರಿ. ಆ ಬಸಪ್ಪನ ಮಾತಿನಿಂದ, ಒಂದೊಂದು ಮಾತಿನಿಂದ ನನ್ನ ತಲೆನೇ ಕೆಟ್ಟು ಹೋಗಿದೆ ಸಾವಿತ್ರಿ. ತಲೆನೇ ಕೆಟ್ಟು ಹೋಗಿದೆ. ನನ್ನ ಮರ್ಯಾದೆ ತಿಂತಾ ಇದ್ದಾನಲ್ಲ ಆ ಬಸಪ್ಪ ಜನರು ಕಟ್ಕೊಂಡು. ನನ್ನ ಮರ್ಯಾದೆ ತಿನ್ನುವ ಹಸಿವು ಅವರಿಗಿರೋದು ಸಾವಿತ್ರಿ. ನನಗೆಲ್ಲಿಂದ ಬರಬೇಕು ಸಾವಿತ್ರಿ ಹಸಿವು? ಸಾವಿತ್ರಿ, ಹಿರಿಯರು ಹಾಕೊಟ್ಟ ಆ ಸಂಕೋಲಿಯಲ್ಲಿ ನನಗೆ ನಾನೇ ಬಂದಿಯಾಗಿದ್ದೇನೆ ಸಾವಿತ್ರಿ. ನನಗೆ ನಾನೇ ಬಂದಿಯಾಗಿದ್ದೇನೆ. ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಆದ್ರೆ ಒಂದೇ ಒಂದು ಮಾತು
ಸಾವಿತ್ರಿ. ಆ ಹಿರಿಯರು ಹಾಕೊಟ್ಟ ಹಾದಿ ನನ್ನ ತಲೆಮಾರಿಗೆ ಕೊನೆಯಾಗಬಾರ್ದು ಎಂಬುದು ಒಂದೇ ನನ್ನ ಉದ್ದೇಶ ಸಾವಿತ್ರಿ. ನನ್ನ ಉದ್ದೇಶ ಮಾನವಂತರ ಮನೆ ಬೆಳಕಾಗಿರ್ಬೇಕಾದ್ರೆ, ಧರ್ಮ ಉಳಿಬೇಕಾದ್ರೆ ನನ್ನ ತಲೆಮಾರಿಗೆ ಕೊನೆಯಾಗಬಾರ್ದು ಸಾವಿತ್ರಿ. ಅದೇ ಅದೇ ಈ ಶಂಕರಪ್ಪನ ಉದ್ದೇಶ. ಆದ್ರೆ ಆ ಪೊಳ್ಳು ಅಭಿಮಾನದಿಂದ ನನ್ನಿಂದ ಅದರಿಂದ ಹೊರಗೆ ಬರ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸಾವಿತ್ರಿ, ಸಾಧ್ಯ ಆಗ್ತಿಲ್ಲ. ಅಲ್ಲರಿ, ನಾನೇನ್ ಮಾಡ್ಲಿ ಸಾವಿತ್ರಿ, ಹೇಳು ಸಾವಿತ್ರಿ. ನೋಡಿ, ಈ ರೀತಿ ನನ್ನ ಹತ್ರ ಮಾತಾಡಬೇಡಿ. ಅಲ್ಲರಿ, ಅಷ್ಟಕ್ಕೂ ಇಷ್ಟೆಲ್ಲ ಈ ಜನರು ಮಾತು ಕೇಳ್ಕೊಂಡು ನಾವ್ಯಾಕ್ರಿ ಬಂಗಾರದ ಪೆಟ್ಟಿಗೆನ ಕಾಯ್ಬೇಕು ಅಂತ, ಆ ಯೋಗ್ಯತೆನೆ ನಮ್ಗಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದಾರಲ್ರಿ. ಅಂದ್ಮೇಲೆ ಆ ಬಂಗಾರದ ಪೆಟ್ಟಿಗೆ ಕಾಯೋ ಕೆಲಸ ನಮ್ಗೆ ಬೇಕೇನ್ರಿ? ಬೇಕಾ? ಮಾತಾಡ್ರಿ, ನಿಮ್ಮ ಹತ್ರನೇ ಮಾತಾಡ್ತಿರೋದು ನಾನು. ಸಾವಿತ್ರಿ, ಮಾತಾಡ್ಲಿ, ಜನರು ಮಾತಾಡ್ತಾನೇ ಇರ್ಬೇಕು. ಅವರು ಹರಿಶ್ಚಂದ್ರ ಸ್ಮಶಾನ ಕಾಯ್ದ, ಆದ್ರೆ ಅವನು ಎಂದೂ ಸತ್ಯ ಬಿಡ್ಲಿಲ್ಲ ಸಾವಿತ್ರಿ. ಅದಕ್ಕೋಸ್ಕರನೇ ಜನರು ಅವನನ್ನ ಸತ್ಯ ಹರಿಶ್ಚಂದ್ರ ಅಂತ ಕರೆದ್ರು. ನಾನು ಅಷ್ಟೇ ಧರ್ಮವನ್ನು ಉಳಿಬೇಕಾದ್ರೆ, ಸತ್ಯದಿಂದ ನಡಿಬೇಕಾದ್ರೆ, ಈ ಮಾನವಂತರ ಮನೆ ಮೊದಲು ಹೇಗಿತ್ತು ಹಾಗೆ ಉಳಿಸ್ಕೊಳ್ಬೇಕಾದ್ರೆ, ನಾನು ಕೂಡ ಸತ್ಯ ಬಿಟ್ಟು ನನ್ನ ಪ್ರಾಣ ಹೋದ್ರು ಸತ್ಯ ಯಾವತ್ತೂ ಬಿಡೋದಿಲ್ಲ ನಾನು. ಬಾರೋ, ನಿಮ್ಮ ಸತ್ಯನಿಷ್ಠೆಯಿಂದ ಬೀದಿಯಲ್ಲಿ ನಮ್ಮ ಮಾನ ಹರಾಜಾಗ್ತಾ ಇದೆ ಅಪ್ಪ. ಸತ್ಯ ಹರಿಶ್ಚಂದ್ರನ ಕತೆ ಟಿವಿಯಲ್ಲಿ, ಸಿನಿಮಾದಲ್ಲಿ ನೋಡೋದಕ್ಕೆ ಚಂದ, ಆದರೆ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಪ್ಪ, ಸಾಧ್ಯವಿಲ್ಲ. ಒಂದು ಸಂದರ್ಭದಲ್ಲಿ ನೀವೇ ಹೇಳ್ತಿದ್ರಿ ಅಪ್ಪ, ಈ ಊರಿಗೆ ಊರೇ ನಮ್ಮನೆ ತರದ್ದಾಗಿತ್ತು ಅಂತ. ಅದು ಇವತ್ತು ಎಲ್ಲ ರೈತರ ಪಾಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅಪ್ಪ, ಇವತ್ತು ನಮಗೆ ಜೀವನಕ್ಕೆ ಕಷ್ಟ ಆಗಿದೆ. ಹಾಗಂತ ಊರಿನ ಯಾರೊಬ್ರು ದಣಿಗಳೇ ನಿಮ್ಮ ಹತ್ರ ಏನೂ ಇಲ್ಲ, ಈ ಎಲ್ಲ ಜಮೀನು ನಿಮ್ಮದಾಗಿತ್ತು ಒಂದು ಸಂದರ್ಭದಲ್ಲಿ, ಅದನ್ನ ಪುನಃ ನೀವು ಪಡೆಯಿರಿ ಅಂತ ಯಾರಾದ್ರೂ ಹೇಳಿದ್ರೇನಪ್ಪ? ಅಂತಹ ಮಾತನ್ನೇ ಆಡದಂತಹ ಈ ಜನರ ಮುಂದೆ ನೀವು ಸತ್ಯವನ್ನ ಯಾಕೆ ಬಡಬಡಿಸ್ತಾ ಇದ್ದೀರಿ ಅಪ್ಪ? ಬೇಡಪ್ಪ, ಈ ಊರಿನ ಜನಕ್ಕೆ ಬೇಕಾಗಿರದಂತಹ ಸತ್ಯ ನಮಗೆ ಯಾಕೆ ಅಪ್ಪ? ರಘು ಅಪ್ಪ, ನಿನ್ನ ಒಂದು ದಿವಸ ಕುಡಿಸ್ಕೊಂಡು ಎಲ್ಲ ಚರಿತ್ರೆ ಹೇಳಿದ್ದೆ, ನಿಜ. ಆದ್ರೆ ಅದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಖಂಡಿತವಾಗಿ ನೀನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಅಪ್ಪ? ಒಂದು ಮಾತು ಹೇಳ್ತೀನಿ ಕೇಳು. ಬಾವಿಯಲ್ಲಿರುವ ನೀರು ತಂದು ದೇವರ ತಲೆ ಮೇಲೆ ಅಭಿಷೇಕ ಮಾಡಿದಾಗಲೇ ತೀರ್ಥ ಅಂತ ಪರಿಗಣಿಸ್ತಾರೆ ಭಕ್ತರು. ಆ ತೀರ್ಥವನ್ನ ಕುಡಿಯಬೇಕಾದ್ರೆ ಅದು ನಮ್ಮನೆ ಬಾವಿ ನೀರು ಅಂತ ಹೇಳಿದ್ರೆ ಜನ ನಮ್ಮನ್ನು ಹುಚ್ಚರು ಅಂತ ತಿಳ್ಕೊಳ್ತಾರೆ. ಅರ್ಥ ಮಾಡ್ತಾರೆ. ಅಪ್ಪ, ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ಅಪ್ಪ. ಈ ಒಡವೆ, ಧರ್ಮದ ಪೆಟ್ಟಿಗೆ ಎನ್ನುವುದು ನಮ್ಮ ಹಿರಿಯರು ಮಾಡಿಸಿದಂತಹ ಒಡವೆ ಅಲ್ಲವೇ? ಅದನ್ನ ನಾವು ನಮ್ಮ ಕಷ್ಟ ಕಾಲಕ್ಕೆ ಬಳಸಿಕೊಳ್ಳುವ. ಅದರಲ್ಲಿರುವ ಕೆಲವು ಒಡವೆಗಳನ್ನು ನನಗೆ ನೀಡುವಪ್ಪ. ಅದನ್ನ ಯಾವ್ದಾದ್ರೂ ಬ್ಯಾಂಕ್ನಲ್ಲಿಟ್ಟು ಸಾಲ ತಗೊಳ್ತೇನೆ. ಆ ಜಾಗದಲ್ಲಿ ನಕಲಿ ಒಡವೆ ಇರುತ್ತೆ ಅಪ್ಪ. ಯಾವ್ದಾದ್ರೂ ಒಂದು ಉದ್ಯೋಗ ಮಾಡ್ತೀನಿ. ಈ ಬಡತನ ಜೀವನ ಸಾಕಾಗೋಗಿದೆ ನನಗೆ. ಅಪ್ಪ, ಬನ್ನಿ, ತೆರೀರಿ. ರಘು, ಶಬಾಸ್! ಏನ್ ಮಾಡ್ತಾ ಇದ್ದೀಯ ನೀನು?
ಏನಪ್ಪ? ಒಟ್ಟಿಗೆ ತಿಳಿದಿದ್ದೇವ ನಿಮ್ಗೆ? ಯಾಕೆ? ಕರಿಯ ಧರ್ಮದ ಪೆಟ್ಟಿಗೆ ಕೈ ಹಾಕ್ತಿಯೇನೋ? ಅದು ದೇವರ ಸತ್ತು ಕಣೋ, ಸತ್ತು. ಅಪ್ಪ ಅಗತ್ಯಕ್ಕೆ ಬಳಸ್ಕೊಳ್ಳೋದು. ಧರ್ಮವಂತರ ಮನೆಯಲ್ಲಿ ಮಾಡ್ಬೇಡಿ. ಧರ್ಮ ಅಧರ್ಮಗಳ ಕಲಹ ನಡೀತಾ ಇದೆಯಲ್ಲೋ ಕರಿಯ. ಎಲ್ಲರೂ ಸತ್ಯ ಹರಿಶ್ಚಂದ್ರನ ತುಂಡುಗಳೇ. ಏಯ್, ಯಾರ ಹತ್ರ ಮಾತಾಡ್ತಿದ್ಯೋ? ಯಾರ ಹತ್ರ ಮಾತಾಡ್ತಿದ್ಯಾ? ಹಿರಿಯರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇನೋ ನಿನ್ಗೆ? ಛೀ, ನಿನ್ನಂತ ಮಗನಿಗೆ ನಾನ್ ಜನ್ಮ ಕೊಟ್ಟೇನೋ? ನನ್ನ ಹೆತ್ತನಿಗೆ ನಾಚಿಕೆ ಆಗ್ತಾ ಇದೆ ಕಣೋ, ನಾಚಿಕೆ ಆಗ್ತಾ ಇದೆ. ಅಮ್ಮ, ಏನ್ರಿ, ನಿಮ್ಮ ಯೋಗ್ಯತೆ ತಕ್ಕನಾದ ಮಗನನ್ನ ನಾನು ಹಡೆದುಕೊಂಡಿಲ್ರಿ. ನೀವೆಂತ ನಿಷ್ಠಾವಂತರು, ನೀವೆಂತ ನ್ಯಾಯವಂತರು, ನೀವೆಂತ ಧರ್ಮವಂತರು ರೀ. ಆದ್ರೆ ನಿಮ್ಮಂತವ್ರಿಗೆ ತಕ್ಕನಾದ ಮಗನನ್ನ ನಾನು ಹಡೆದುಕೊಡ್ಲಿಲ್ರಿ. ದಯವಿಟ್ಟು ನನ್ನ ಕ್ಷಮಿಸಿ. ಕರಿಯ, ಏನು ನೋಡ್ತಾ ಇದ್ದೇವೆ ನಾವು? ಊರೆಲ್ಲ ಇವರನ್ನ ಧರ್ಮವಂತರು, ಸತ್ಯವಂತರು. ಕರಿಯ, ವ್ಯಾಘ್ರನ ಬಾಯಲ್ಲಿ ಪುಣ್ಯಕೋಟಿಯ ಕತೆ. ಮಾಡುವ ಮಾತುಗಳೆಲ್ಲ ಸತ್ಯ ಹರಿಶ್ಚಂದ್ರನದೇ. ಆದರೂ ಕರಿಯ, ನನಗೆ ಯಾಕೋ ಧರ್ಮದ ಪೆಟ್ಟಿಗೆ ಸೋರಿಕೆ ಆಗ್ತಾ ಇರೋ ಅನುಮಾನ. ಏ ಬಸಪ್ಪ, ಜಾಗ್ರತೆ. ಇದು ಮಾನವಂತರ ಮನೆತನ. ಎಚ್ಚರ ತಪ್ಪಿ ಮಾತನಾಡಿದರೆ ಪರಿಣಾಮ ನೆಟ್ಟಗಾಗ್ಲಿಕ್ಕೆ. ಏ, ಸುಮ್ನಿರೋ. ಏನ್ರಿ ಬಸಪ್ಪನವ್ರೆ, ಏನ್ ಅನುಮಾನ ಬರ್ತಾ ಇದೆ ನಿಮ್ಗೆ? ಏನ್ರಿ ಅನುಮಾನ ಬರ್ತಾ ಇದೆ? ನಾಲ್ಗೆನ ಬೆಗೆ ಹಿಡಿದು ಮಾತಾಡಿ ನೋಡಿ. ಒಂದು ಮಾತು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ನಮ್ಮಿಬ್ಬರ ಗಂಡ ಹೆಂಡತಿಯ ಹೃದಯದಲ್ಲಿ ಜೀವ ಅನ್ನೋದು ಎಲ್ಲಿ ತನಕ ಇರುತ್ತೋ ಅಲ್ಲಿಯವರೆಗೂ ಬಂಗಾರದ ಪೆಟ್ಟಿಗೆ ಅನ್ನೋದು ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ. ಎಲ್ಲರೂ ಹೀಗೆ ಹೇಳ್ತಾರೆ, ಎಲ್ಲರೂ ಹೀಗೆ ಹೇಳ್ತಾರೆ. ನೋಡ್ಕೋತೀನಿ ಕರಿಯ, ಬರ. ಏ ಬಸಪ್ಪ, ಇನ್ನೊಮ್ಮೆ ನಮ್ಮ ಮನೆ ಕಡೆಗೆ ಜಾಗ್ರತೆ. ಸುಮ್ನಿರೋ. ಏನಮ್ಮ ಇದು? ನಮ್ಮ ಮನೆ ಹತ್ರ ಬಂದು ನಮ್ಗೆ ನೋಡಪ್ಪ, ಅವ್ರ ಮಾತಿನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ. ಯಾಕಂದ್ರೆ ನೀನ್ ಸಾಕಷ್ಟು ಓದ್ಕೊಂಡಿದ್ಯಾ. ಅಂದ್ಮೇಲೆ ನಿನಗೆ ಯಾಕೆ ಬೇಕೋ ಮಗನೇ? ನಾನು ಈ ಊರಲ್ಲೇ ಇರ್ತೀನಿ, ಏನೋ ಬಿಸ್ನೆಸ್ ಮಾಡ್ತೀನಿ, ನನ್ಗೆ ಹಣ ಕೊಡಿ, ನಾನು ಆ ಬಂಗಾರನ ಹಣ ಇಡ್ತೀನಿ. ಚೀಚಿ, ತಪ್ಪು ಕಣಪ್ಪ, ತಪ್ಪು. ದೇವರ ಹಣದ ಬಗ್ಗೆ ಯಾವತ್ತೂ ಆ ರೀತಿಯಾಗಿ ಮಾತಾಡ್ಬಾರ್ದು. ನೋಡು ಮಗನೇ, ಅಮ್ಮ, ನಾನು ಹೇಳ್ದ ಹಾಗೆ ನೀನು ಎಲ್ಲಾದ್ರೂ ದೂರ ಹೋಗಿ ದೊಡ್ಡ ಪಟ್ಟಣಕ್ಕೆ ಹೋಗು. ಅಲ್ಲಿ ಚೆನ್ನಾಗಿ ವಿದ್ಯಾವಂತನಾಗಿ ಇನ್ನೂ ಹೆಚ್ಚಿನದಾಗಿ ಓದ್ಬಿಟ್ಟು ಇನ್ನೊಂದು ಕೆಲಸ ಮಾಡಿ ನಮ್ಮ ಮನೆತನಕ್ಕೆ ಮರ್ಯಾದೆ ತರೋ ಮಗ ನೀನಾಗ್ಬೇಕಪ್ಪ. ಯಾಕಂದ್ರೆ ನಿಮ್ಮ ತಂದೆ ನಿಷ್ಠಾವಂತರು, ಧರ್ಮವಂತರು ಅಂದಾಗ ಈ ಧರ್ಮವಂತರ ಮನೆಯ ಮರ್ಯಾದೆ ಕಾಪಾಡೋದು ನಿನ್ನ ಕರ್ತವ್ಯ ತಾನೇ? ಸರಿ ಅಪ್ಪ. ರಘು, ನಾನು ಆಡಿದ ಮಾತನ್ನೆಲ್ಲ ನೀವು ಕ್ಲಿಯರ್ ಆಗಿ ಕ್ಷಮಿಸಬೇಕಪ್ಪ, ಕ್ಷಮಿಸಬೇಕು. ಅಮ್ಮ, ಹೋಗ್ಲಿ ಬಿಡಪ್ಪ. ನೀನು ಸಹ. ಛೇ ಛೇ ಛೇ, ಬಿಡು. ಹೋಗ್ಲಿ ಬಿಡಪ್ಪ. ರಘು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರ? ಅಪ್ಪ, ಭಾರ ಇಲ್ಲ. ಏನೋ ತಪ್ಪು ಮಾಡಿಬಿಟ್ಟೆ. ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿಲ್ಲ ನೀನು. ಆದರೆ ಈಗ ನಿನಗೆ ಅರ್ಥ ಆಗ್ತಾ ಇದೆ. ನಿನಗೆ ಪರಿಜ್ಞಾನ ಬಂತು ಇವಾಗ. ಹೌದಪ್ಪ. ತಾನು ಪಟ್ಟಣಕ್ಕೆ ಹೋಗ್ತೀನಿ, ಈ ಮಾನವಂತರ ಮನೆಯನ್ನ ಬೆಳಗ್ತೀನಿ.
ನಿಮ್ಮೆಲ್ಲರ ಆಶೆಯನ್ನ ಈಡೇರಿಸ್ತೀನಿ ಅನ್ನೋಂಥ ಮಾತು ಕೊಟ್ಟಿಯಲ್ಲ, ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಕಣೋ, ಸಂತೋಷ ಆಗ್ತಾ ಇದೆ. ಅಪ್ಪ ಆದ್ರೆ ಇನ್ನೊಂದು ಕಡೆ ನೋಡಿದ್ರೆ ದುಃಖ ಆಗ್ತಾ ಇದೆ. ಯಾಕೆ? ಯಾಕೆ ದುಃಖ ಆಗ್ತಾ ಇದೆ ಗೊತ್ತಾ? ಅಲ್ಲಿ ನೋಡು ಎಷ್ಟು ಜನರ ಫೋಟೋ ನಮ್ಮ ಮನೆ ಬಾಗಿಲಿಗೆ ತಗೊಂಡು, ಅವರು ಒಬ್ರು ಮುತ್ತಜ್ಜ, ಮತ್ತೊಂದು ಅಜ್ಜ, ನನ್ನ ತಂದೆ ತಾಯಿ, ನಿನ್ನ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಇರ್ಬೇಕಾದ್ರೆ ಈ ಮನೆ ಮಾನವಂತರ ಮನೆ ಅಂತ ತೋರಿಸ್ಕೊಳ್ತಿತ್ತು. ಮಾನವಂತರ ಕಣ್ಮಣಿಯಾಗಿದ್ರು ಅವರು. ಅವರು ಬದುಕುಳಿದಿದ್ದಾಗ ಈ ಮನೆಯ ಮುಂದೆ ನೂರಾರು ಜನ ಬೆಳಿಗ್ಗೆ ಸಾಲಾಗಿ ನಿಲ್ತಿದ್ರು. ಅವ್ರು ಕೇಳಿದಷ್ಟು ಹಣ ಕೊಡ್ತಾ ಇದ್ರು ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ. ನನ್ನ ತಂದೆಗೆ ನಾನು ಒಬ್ಬನೇ ಮಗ ಅಲ್ಲಾಗಿತ್ತು ಕಣ. ನನ್ನ ತಂದೆಗೆ ಇಬ್ಬರು ಮಕ್ಕಳಾಗಿದ್ರು. ನಿನ್ ಚಿಕ್ಕಪ್ಪನು ಕಾಣ್ತಾ ಇದ್ದಾನೆ ಆ ಫೋಟೋದಲ್ಲಿ. ಆದ್ರೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟ. ತಮ್ಮನು ನೆನಪಾಗ್ತಾ ಇದೆ. ಅವನು ಹೀಗಿದ್ದಿದ್ರೆ ಈ ಕಷ್ಟಕ್ಕೆ ಅವನು ಭಾಗಿಯಾಗ್ತಿದ್ದ. ರಘು, ನನ್ನ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ತಿದ್ದ ನನ್ನ ತಪ್ಪು. ಹಾಗಾಗಿ ನನಗೆ ದುಃಖ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾಯಿನೂ ಕಷ್ಟ ಪಡ್ತಾ ಇದ್ದಾಳೆ. ಈ ಮಾನವಂತರ ಮನೆ ಹಿಂದೆ ಹೇಗಿತ್ತೋ ಅದೇ ರೀತಿ ಬರಬೇಕಾದ್ರೆ ನೀನು ದುಡಿಲೇಬೇಕು, ನೀನು ಶಕ್ತಿ ತೋರಿಸಲೇಬೇಕು. ಆ ಬಸಪ್ಪ ನಮ್ಮೇಲೆ ಇಲ್ಲದ ಅಪಮಾನ ಹಾಕ್ತಾ ಇದ್ದಾನಲ್ಲ, ಅದಕ್ಕಾಗಿ ನೀನು ಸಿಡಿದೆದ್ದೇಳಬೇಕು. ಧರ್ಮ ಉಳಿಸ್ಬೇಕು ರಘು, ಧರ್ಮ ಉಳಿಸ್ಬೇಕು. ಧರ್ಮ ಉಳಿಸ್ಬೇಕಾದ್ರೆ ನೀನು ಶ್ರೀಮಂತನಾಗ್ಬೇಕು. ನಿನ್ ಮಾತನ್ನ ನಾನು ನಡೆಸ್ಕೊಡ್ತೀನಿ. ಇನ್ನೊಂದು ಸಂದರ್ಭದಲ್ಲಿ ನೀನು ಹೇಳಿದ ಹಾಗೆ ಈ ಮನೆಯಲ್ಲಿ ಹೇಗೆ ದವಸ ಧಾನ್ಯಗಳು ಹಾಗೆಯೇ ಧರ್ಮವು ನೆರೆ ಊರಿ ನಿಂತಿತ್ತು, ಅದನ್ನು ಪುನಃ ನಾನು ತರುವಲ್ಲಿ ನನ್ನ ಜೀವನವನ್ನೇ ಮುಡಿಪಾಗಿಡ್ತೀನಿ. ಏನಮ್ಮ? ಅಲ್ಲರಿ, ಇಲ್ಲಿ ನೋಡಿ, ಮಕ್ಕಳಿಗೆ ಯಾವತ್ತು ತಂದೆ ತಾಯಿ ಬೆನ್ನೆಲುಬಾಗಿರ್ಬೇಕ್ರಿ. ನೀವೇನ್ರಿ ಮಗನಿಗೆ ಹೆದರಿಸ್ತಾ ಇದ್ದೀರಲ್ಲ, ಅಳ್ತಾ ರಂಪಾರಾಟ ಮಾಡ್ಕೊಂತ. ನೋಡಿ, ಇದನ್ನೆಲ್ಲ ಮರ್ತ್ಬೇಡಿ. ನಮ್ಮ ಮಗ ಇವತ್ತು ಎಷ್ಟು ಖುಷಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗಂಗೆ, ಅಮ್ಮ ಅಪ್ಪ ನಾನು ಹೊರಗಡೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ದುಡಿತೇನೆ, ಈ ಮನೆ ಮರ್ಯಾದೆನ ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವೇನ್ರಿ ಛೇ, ನೋಡಿ ಇದನ್ನೆಲ್ಲ ಬಿಟ್ಬಿಡಿ, ಮೊದಲು ಊಟ ಮಾಡಿರುತ್ತೆ. ಬನ್ನಿ. ತಾಯಿ ಊಟ ಕರಿತಿದ್ದಾಳೆ, ಹೋಗು, ಆಮೇಲೆ ಊಟ. ಯಾಕ್ರಿ ನನ್ನ ನಮ್ಮನೆ ಕರ್ಕೊಂಡು ಹೋಗ್ತಾ ಇಲ್ಲ ನೀವು? ನಾನು ಆರಾಮಾಗಿದ್ದೇನೆ ಕಣ್ರಿ, ನಾನು ಆರಾಮಾಗಿದ್ದೇನೆ. ನಮ್ಮಂತ ಬಡವರಿಗೆ ಈ ಆಸ್ಪತ್ರೆ ಸರಿಯಾದ ಜಾಗ ಅಲ್ಲ ರೀ, ಸರಿಯಾದ ಜಾಗ ಅಲ್ಲ. ಇಲ್ಲ ಗೌರಿ, ಇಲ್ಲ. ನಾನು ಸತ್ತೋಗ್ತೀನಿ ಅಂತ ಭಯನಾ ನಿಮ್ಗೆ? ಇಲ್ಲ ಇಲ್ಲ. ಯಾಕೆ ಗೌರಿ? ನನ್ಗೇನು ಆಗಿಲ್ಲ ರೀ. ಈ ಆಸ್ಪತ್ರೆಯವರೇ ಸುಮ್ಮನೆ
ಸುಮ್ನೆ ನಮ್ಮ ಹತ್ರ ಹಣ ಖರ್ಚು ಮಾಡಿಸ್ತಾರೆ ರೀ, ಹಣ ಖರ್ಚು ಮಾಡಿಸ್ತಾರೆ. ಇಲ್ಲ ಗೌರಿ, ಇಲ್ಲ. ಯಾಕೆ? ಗಂಡನ ಹತ್ರ ಹಣ ಇಲ್ಲ, ಎಲ್ಲಾದ್ರೂ ಸಾಲ ಸೂಲ ಮಾಡಿ ಮತ್ತೆ ಕಷ್ಟ ಪಡ್ಬೋದಂತ ಚಿಂತೆ ನನಗೆ ಇಲ್ಲ ಗೌರಿ, ಇಲ್ಲ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ನಿಂಗೆ ಕಾಪಾಡ್ಕೊಳ್ತೀನಿ ಗೌರಿ, ಕಾಪಾಡ್ಕೊಳ್ತೀನಿ. ಯಾಕ್ರಿ ನಿಮ್ಗೆ ನನ್ನನ್ನ ಬದುಕಿಸೋ ಹುಚ್ಚು ಆಸೆ? ಒಂದು ಹೊತ್ತು ಊಟಕ್ಕೂ ಕಷ್ಟಪಡೋ ನಮ್ಮಂತ ಬಡವರಿಗೆ ಇಂಥ ದೊಡ್ಡ ಕಾಯಿಲೆ ಬಂದ್ರೆ ಬದುಕೋದುಂಟೇನ್ರಿ? ಹಾಗೇನು ಬಿಡ ಗೌರಿ, ಹಾಗೇನು ಬಿಡ ಗೌರಿ, ಹಾಗೇನು ಬಿಡ. ನೀನು ಮೊದಲಿನ ಹಾಗೆ ಆಗ್ತೀಯ. ಈ ನಮ್ಮ ನನ್ನ ಗೋಕುಲ ಮೊದಲಾಗಿ ಹರಡುತ್ತೆ. ಹೌದು ಗೌರಿ, ಬಾ ಗೌರಿ, ಬಾ. ಅರ್ಚಕರೇ, ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು, ಮಾಡ್ತೀರಾ? ಹಾ, ಹೆಂಡತಿಯ ಹೆಸರು ರಾಶಿ ನಕ್ಷತ್ರ ಹೇಳು, ದೇವರಲ್ಲಿ ಅರ್ಚನೆ ಮಾಡಿಸ್ತೇನೆ, ಎಲ್ಲ ಒಳ್ಳೆಯದಾಗ್ತದೆ. ನನ್ಗೆ ಅದ್ಯಾವುದು ಬೇಡ. ನನಗೆ ನನ್ನ ಗೌರಿ ಕಾಯಿಲೆಯಿಂದ ಬಳಲ್ತಿದ್ದಾಳೆ. ನನಗೆ ಸ್ವಲ್ಪ ಹಣದ ಸಹಾಯವಿದೆ, ಕೊಡ್ತೀರಾ? ಅಲ್ಲಯ್ಯ, ದೇವಸ್ಥಾನಕ್ಕೆ ಬರುವ ಭಕ್ತರು ಅರ್ಚನೆ ಮಾಡಿಸ್ತಾರೆ, ದೇವರ ಫಲ ಕೊಡ್ತಾನೆ ಅಂತ ನಂಬಿದ ಜನರು ಒಂದಿಷ್ಟು ಕಾಣಿಕೆ ಆಗಿ ಹೋಗ್ತಾರೆ. ಹೋಗಿ ನೀ ನನ್ನ ಹತ್ರನೇ ದುಡ್ಡು ಕೇಳ್ತಾ ಇದೆಯಲ್ಲ. ಅರ್ಚಕರೇ, ನಾ ಏನ್ ಮಾಡ್ಲಿ? ನನ್ನ ಗೌರಿನ ಹೇಗೆ ಉಳಿಸ್ಕೊಳ್ಳಿ? ಅರ್ಚಕರೇ, ನನಗೆ ಹಣದ ಅವಶ್ಯಕತೆ ಇದೆ, ಸ್ವಲ್ಪ ಹಣದ ಅವಶ್ಯಕತೆ, ಸ್ವಲ್ಪ ಅದು ಸಹಾಯ ಮಾಡಿ. ಅರ್ಚಕರೇ, ನಿಮ್ಮ ಹತ್ರ ಇಲ್ಲಂದ್ರೆ ನಿಧಿಯಿಂದ ಆದ್ರೂ ಸ್ವಲ್ಪ ಹಣ ಸಹಾಯ ಮಾಡಿ ಅರ್ಚಕರೇ. ಅಪ್ಚಾರ ಏನ ನಿಧಿ ಕಳ್ತನ ಮಾಡುವಂತ ಅಲ್ಲ, ಮನುಷ್ಯನ ರೋಗಕ್ಕೆ ದೇವರ ನಿಧಿ ಬಳಸಿದರೆ ಅದು ಮೈಲಿಗೆ ಆಗುತ್ತದೆ. ದೂರ ಹೋಗು. ಸ್ವಾಮಿ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತೀರ. ಈ ಶರೀರವೇ ಇಲ್ಲದ ಮೇಲೆ ಧರ್ಮ ಎಲ್ಲಿಂದ ಬರುತ್ತೆ ಹೇಳಿ? ಎಲ್ಲಿಂದ ಬರುತ್ತೆ? ವಿಚಿತ್ರವಾಗಿದೆ ನಿಮ್ಮ ಸಮಾಜ. ಈ ಕಲ್ಲು ಮೂರ್ತಿಗೆ ಹಾಲಿನ ಅಭಿಷೇಕ, ಜೀವವಿರುವ ಈ ಮನುಜನಿಗೆ ವಿಷದ ಔತಣ. ಇಂಥ ಸಮಾಜಕ್ಕೆ ಧಿಕ್ಕಾರವಿರಲಿ. ಧಿಕ್ಕಾರ. ತರ್ಕ ಮಾಡಬೇಡ ನೋಡ, ತರ್ಕ ಮಾಡಬೇಡ. ನಿಮ್ಮ ಹತ್ರದಿಂದ ದೇವರ ಮೇಲೆ ಇರುವ ಜನರಿಗೆ ಭಕ್ತಿ ಎಲ್ಲ ಕಡಿಮೆ ಆಗಿದೆ. ಸಾಮಾಜಿಕ ಹಣಕ್ಕೂ ಈ ಧಾರ್ಮಿಕ ವ್ಯತ್ಯಾಸ ಗೊತ್ತಿಲ್ಲದ ನಾಗರಿಕರು ನೀವು. ಹೋಗ ಸ್ವಾಮಿ, ಏನ್ ಮಾಡ್ಲಿ ನಾನು? ವಿಷಾದ ಕೊಟ್ಬಿಡಿ, ನಾನು ಸಾಕ್ತೀನಿ ಸ್ವಾಮಿ.
ಇನ್ನೊಂದು ವಾರದೊಳಗಡೆ ಅವ್ರಿಗೆ ಆಪರೇಷನ್ ಆಗ್ಲಿಲ್ಲ ಅಂತಂದ್ರೆ ಅವರನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ನೋಡಿ. ಹಾಗೇನ್ ಬಿಡಿ ಡಾಕ್ಟರ್, ಹಾಗೇನ್ ಬಿಡಿ. ನನ್ನ ಹೆಂಡತಿ ಕಳ್ಕೊಂಡಿರೋ ಶಕ್ತಿ ನನಗಿಲ್ಲ. ಕಾಲಿಗೆ ಛೇ, ಹೇಳ್ರಿ ಮೇಲೆ ಇದೇನ್ ಮಾಡ್ತಾ ಇದ್ರಿ? ಹೇಳಿ ಹೇಳಿ ಹೇಳ್ರಿ ರಾಮು, ಇದೇನ್ ಮಾಡ್ತಾ ಇದ್ರಿ? ಇದು ಆಸ್ಪತ್ರೆ. ಇಲ್ಲಿ ಅದರದೇ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಹೇಳಿ ನೋಡಿ, ನಿಮ್ಮ ಈ ಕಷ್ಟದ ಪರಿಸ್ಥಿತಿ ನೋಡಿ ನಾನು ನನ್ನ ಫೀಸ್ ಕಡಿಮೆ ಮಾಡಬಹುದು ಅಷ್ಟೇ. ಆದ್ರೆ ಆಸ್ಪತ್ರೆ ಫೀಸ್ ಏನು 5 ಲಕ್ಷ ರೂಪಾಯಿ ಇದೆ, ಅದನ್ನ ನೀವು ಕಟ್ಟಲೇಬೇಕು. 5 ಲಕ್ಷ ಡಾಕ್ಟ್ರೆ, ನನ್ನನ್ನ ಮಾರ್ಕೊಂಡ್ರು 5,000 ಬರಲ್ಲ. ಅಂತದ್ರಲ್ಲಿ ನಾ 5,000 ಬರಲ್ಲ. ಎಲ್ಲಿಂದ ನಾ 5 ಲಕ್ಷ ಹೇಳಿ? ನೀವೇ ಕಾಪಾಡಿ ಡಾಕ್ಟರ್. ಅಲ್ರಿ ರಾಮು ಅವರೇ, ಅಷ್ಟು ಕಷ್ಟ ಇದ್ದವರು ಇಲ್ಲಿಗೆ ಯಾಕ್ರಿ ಬರ್ಲಿಕ್ಕೆ ಹೋದ್ರಿ? ಬೇಕಾದಷ್ಟು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ, ಅಲ್ಲಿಗೆ ಹೋಗ್ಬೇಕಿತ್ತು. ಹೌದು, ನಿಮಗೆ ಎಲ್ಲ ಉಚಿತವಾಗಿ ಸಿಗ್ತಾ ಇತ್ತು. ಹೌದು ಡಾಕ್ಟ್ರೆ, ಹೌದು. ನಾವು ಮೊದಲು ಅಲ್ಲಿಗೆ ಹೋಗಿದ್ವಿ, ಆದ್ರೆ ಅಲ್ಲಿ ಚಿಕಿತ್ಸೆ ಸರಿ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದು. ನಮ್ಮೂರಲ್ಲೂ ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ರೆ ನಾವು ಯಾಕೆ ಈ ಖಾಸಗಿ ಆಸ್ಪತ್ರೆ ಸಹವಾಸ ಮಾಡ್ತಿದ್ವಿ ಹೇಳಿ? ಎಲ್ಲರೂ ಹೌದು, ಎಲ್ಲರೂ ತನ್ನ ಬುಡಕ್ಕೆ ಬಂದಾಗ ಮಾತ್ರ ಮಾತಾಡ್ತಾರೆ. ಸ್ವಲ್ಪ ದಿನದಲ್ಲಿ ಎಲ್ಲದೂ ಮರೆತು ಹೋಗ್ತಾರೆ. ಈಗ ನಮಗೆ ನೀವೇ ದೇವರು. ಹೇಗಾದ್ರೂ ಉಳಿಸ್ಕೊಳ್ಳಿ ಡಾಕ್ಟರ್, ನೋಡಿ ರಾಮು ಅವರೇ, ಇದು ಖಾಸಗಿ ಆಸ್ಪತ್ರೆ. ದಿನ ಬೆಳಗಾದ್ರೆ 100 ಜನ ಪೇಷಂಟ್ಸ್ ಬರ್ತಾರೆ. ಎಲ್ರಿಗೂ ಅವ್ರದೇ ಆದ ಕಷ್ಟಗಳು ಇರ್ತವೆ. ಪ್ರತಿಯೊಬ್ರು ಇದೇ ತರ ಕಷ್ಟ ಹೇಳ್ಕೊಂಡು ಬಂದ್ರೆ ನಾವು ಆಸ್ಪತ್ರೆ ನಡೆಸೋದಾದ್ರೂ ಹೇಗೆ ಹೇಳಿ? ನೀವ್ ಹೇಳಿ. ಏನಾದ್ರೂ ಮಾಡಿ ಡಾಕ್ಟ್ರೆ, ಏನಾದ್ರೂ ಮಾಡಿ. ನೋಡಿ ರಾಮು ಅವರೇ, ಇಲ್ಲಿವರೆಗೂ ನಾನು ನನ್ನ ಕೈಲಾದ ಸಹಾಯ ನಿಮಗೆ ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ನೀವು ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ಬೋದು. ಹಾಗೇನ್ ಬಿಡಿ ಡಾಕ್ಟ್ರೆ, ಹಾಗೇನ್ ಬಿಡಿ ಡಾಕ್ಟ್ರೆ, ಹಾಗೇನ್ ಬಿಡಿ ಡಾಕ್ಟ್ರೆ. ನನ್ನ ಹೆಂಡತಿನ ಕಳ್ಕೊಂಡಿರೋ ಶಕ್ತಿ ನನಗಿಲ್ಲ ಡಾಕ್ಟ್ರೆ, ನನಗಿಲ್ಲ. ಒಂದ್ ದೊಡ್ಡ ವಿಷ ಆದ್ರೂ ಕೊಡಿ. ರಾಮು, ಅಳ್ಬೇಡ ರಾಮು, ಅಳ್ಬೇಡ. ಏನು ರಾಮು, ನೋಡಿದ್ನಪ್ಪ, ನೋಡ್ದೆ. ಇದು ನಿನ್ನೊಬ್ಬನ ಕತೆ ಅಲ್ಲಪ್ಪ, ನಿನ್ನೊಬ್ಬನ ಕತೆ ಅಲ್ಲ. ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ನಮ್ಮಂತ ಸಾವಿರಾರು ಬಡವರ ಹೃದಯದ ಕೂಗಪ್ಪ ಇದು. ಇಲ್ಲಿ ನಮ್ಮಂತ ಬಡವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನ ಕೊಡ್ಲಿಕ್ಕಾಗಿ ಒಂದು ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಕಟ್ಟಿಸುವಂತ ಇಚ್ಛಾಶಕ್ತಿ ನಮ್ಮ ಸರ್ಕಾರಿಗಳಿಗಿಲ್ಲ. ಇನ್ನು ಲಕ್ಷ ಲಕ್ಷ ದೇಣಿಗೆ ಪಡೆಯುವಂತಹ ಸಂಘ ಸಂಸ್ಥೆಗಳು, ಮಂದಿರಗಳು ನಮ್ಮಂತ ಬಡವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಗೊಳ್ತಾ ಇಲ್ಲ. ರಾಮು, ಇಲ್ಲಿ ನಮ್ಮಂತ ಬಡವರ ಪ್ರಾಣದ ವ್ಯಾಪಾರ ನಡೀತಿದೆಯಪ್ಪ. ಇಲ್ಲಿ ಪ್ರಾಣದ ವ್ಯಾಪಾರ ನಡೀತಿದೆ. ಹೌದು. ಈಗ ನಿನ್ನ ಹೆಂಡತಿಯ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೆ ನಿನಗಿರೋದು ಒಂದೇ ದಾರಿ ಸೋಮು. ಅದು ಶಂಕರಪ್ಪನ ಮನೆಯ ಧರ್ಮದ ಪೆಟ್ಟಿಗೆ. ಪೆಟ್ಟಿಗೆ ಸೋಮು, ಏನ್ ಹೇಳ್ತಿದ್ಯಾ? ನನ್ನ ಗೌರಿ, ನನ್ನ ಹೆಂಡತಿಯ ಪ್ರಾಣದ ಬೆಲೆ ಮಾನವಂತರ ಮನೆಯ ಮಾನವೇ? ಸೋಮು, ಶಾಸ್ತ್ರ ಪುರಾಣ ಇನ್ನೂ ಅದರಲ್ಲೇ ಇದೆಯಾ? ಬಿಟ್ಟು ಬಿಡು ಆ ಶಾಸ್ತ್ರ ಪುರಾಣನ. ಹಿಂದಿನ ಕಾಲದಲ್ಲಿ ಬರಗಾಲ ಬಂದಾಗ
ಮಹರ್ಷಿ ವಿಶ್ವಾಮಿತ್ರ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕೆ ಮಾಂಸವನ್ನ ತಿನ್ನಂತೆ, ಅದು ನಾಯಿಯ ಮಾಂಸವನ್ನ ತಿನ್ನಂತೆ ಅಂತ ಪುರಾಣಗಳು ಹೇಳ್ತವೆ. ನಿನಗೆ ಇನ್ನು ಶಾಸ್ತ್ರ ಪುರಾಣ ಮತ್ತೆ ನಿನ್ನ ಮನದಲ್ಲಿ ಜಿಜ್ಞಾಸೆ, ನಾನು ಕಳ್ತನ ಮಾಡ್ಬೇಕೇನೋ ಅಂತ ಅಲ್ವಾ? ಅಂದ್ರೆ ನೀನ್ ಹೇಳುವ ಅರ್ಥ ನಾನು ಕಳ್ತನ ಮಾಡ್ಬೇಕಂತ ಅಲ್ವಾ? ಇಲ್ಲ, ನಾನು ಹೇಳ್ತಾ ಇರೋದು ನೀನ್ ಕಳ್ತನ ಮಾಡುವಂತ ಅಲ್ಲ, ನೀನು ನಿನ್ನ ಹೆಂಡತಿಯ ಪ್ರಾಣದ ರಕ್ಷಣೆಯನ್ನು ಮಾಡ್ಕೋ ಅಂತ. ಈ ಸಮಾಜಕ್ಕೆ ನಿನ್ನ ಹೆಂಡತಿಯ ಪ್ರಾಣ ಮುಖ್ಯ ಅಲ್ಲ. ಈ ಸಮಾಜಕ್ಕೆ ಬೇಕಾಗಿರೋದು ನೀತಿ ಧರ್ಮ. ಸೋಮು, ನೀನು ಆ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆ. ಅಧರ್ಮವನ್ನ ಕೊಲ್ಲೋದಕ್ಕೆ ಶಸ್ತ್ರ ಎತ್ತೋದು ತಪ್ಪಲ್ಲ. ಹೌದು ರಾಮು, ಹೌದು. ಇದು ಕಳ್ಳತನ ಅಲ್ಲ, ಇದು ನಿನ್ನ ಹಕ್ಕು ರಾಮು. ದೇವರಿಗೆ ದುಡ್ಡು ಬೇಕಿಲ್ಲವೋ? ನಿನಗೆ ದುಡ್ಡು ಬೇಕು. ಹೌದು, ನಿನಗೆ ದುಡ್ಡು ಬೇಕು. ಹೌದು ರಾಮು, ನಿನಗೆ ದುಡ್ಡು ಬೇಕು. ಹೌದು ಹೌದು ಹೌದು, ನನಗೆ ದುಡ್ಡು ಬೇಕು. ಹೌದು, ದುಡ್ಡು ಬೇಕು. ಹೌದು ಸೋಮು, ನನಗೆ ದುಡ್ಡು ಬೇಕು. ಹೌದಲ್ಲ? ಹೌದು. ಈಗಾದ್ರೂ ಬುದ್ಧಿ ಬಂತಲ್ಲ? ಹೌದು. ನಡಿ. ಹೌದು, ಆ ಶಂಕರಪ್ಪನ ಮನೇಲಿ ದುಡ್ಡಿದೆ. ಜಾತ್ರೆಗೆ 2 ದಿನ ಬಾಕಿ ಇದೆ. ಆ ಬಸಪ್ಪನ ಮಾತಿನಿಂದ ನನಗೆ ಇನ್ನು ಹೊರಗೆ ಬರ್ಲಿಕ್ಕೆ ಆಗ್ತೇನೆ ಇಲ್ಲ. ಯಾವುದು ಬೇಡ ನನಗೆ, ನಾನು ನಿದ್ರೆ ಮಾಡೋಣ ಅಂತ ಹೇಳಿದ್ರು ನಿದ್ರೇನು ಬರ್ತಾ ಇಲ್ವೇ? ನೋಡೋಣ ನೋಡೋಣ. ಶಂಕರಪ್ಪ, ನಿದ್ರೆ ಬರ್ತಾ ಇಲ್ವಾ? ಹೌದು, ನಿದ್ರೆ ಬರ್ತಾ ಇಲ್ವಾ ಸಾಬ್? ಹೌದು, ನಾವಿರೋದೇ ಹೀಗೆ. ನಮ್ಮಿಂದೆ ಬಿದ್ದವರು ಯಾವತ್ತೂ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ. ಯಾವತ್ತೂ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ. ಇಲ್ಲ ಇಲ್ಲ ಇಲ್ಲ, ಸಾವಿತ್ರಿ ಸಾವಿತ್ರಿ, ನಿದ್ರೇನೆ ಬರ್ತಾ ಇಲ್ವೇ? ಮನಸ್ಸಲ್ಲಿ ಏನೇನೋ ಹೊಳಿತಾ ಇದೆ. ಕೊಲೆಗಾರ ಅನ್ನುವಂತ ಬಿರುದು ಕೊಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಏನ್ ನಡೀತಾ ಇದೆ? ಸಾವಿತ್ರಿ ಸಾವಿತ್ರಿ ಸಾವಿತ್ರಿ, ನನಗೇನು ಆಗ್ತಾ ಇದೆ ಸಾವಿತ್ರಿ. ಯಾರು ಯಾರದು? ಯಾರು? ಕಳ್ಳ ಕಳ್ಳ ಕಳ್ಳ. ಅಲ್ಲ
ಕಳ್ತನ ಮಾಡು ಬಾ ಅಂತ ಮನೆಯವರೇ ಕರ್ಸ್ಕೊಂಡ್ರ? ಕರಿಯ, ಈಗ ಆ ವಿಚಾರ ಬೇಡ. ಲೇ ರಾಮು, ದೇವಿಯ ಹಣವನ್ನ ಕಳ್ಳತನ ಮಾಡೋಕೆ ಬಂದಿಯಲ್ಲ, ಎಷ್ಟು ಸೊಕ್ಕು ನಿನಗೆ? ದಣಿಗಳೇ, ದಣಿಗಳೇ, ನಾ ಕಳ್ಳ ಅಲ್ಲ, ನಾ ಕಳ್ಳ ಅಲ್ಲ. ವಾಲ್ಮೀಕಿ ಕೂಡ ತನ್ನ ಪರಿಸ್ಥಿತಿಗೆ ಸಿಲುಕಿ ದರೋಡೆಕೋರ ಆಗಿದ್ದ. ನನ್ನ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಬೇಕು ಬೇಕು ದಣಿಗಳೇ, ಬೇಕು. ಕಳ್ಳತನ ಮಾಡಿದ ಮೇಲೆ, ಸಿಕ್ಕಿ ಬಿದ್ದ ಮೇಲೆ ಎಲ್ಲರೂ ಹೀಗೇ ಹೇಳ್ತಾರೆ. ಮತ್ತೆ ಪುರಾಣದ ಕತೆ ನನಗೆ ಹೊಸ್ತೇನದು? ಪುರಾಣದ ಕಥೆಯನ್ನ ಹೇಳಿ ನೀನಿಲ್ಲೇ ಬೆಳಗ ಮಾಡ್ತೀಯ. ನಿನ್ನೆ ಆದದ್ದೇ ಸಾಕು, ಮತ್ತೆ ಇವತ್ತು ಬೇಡ. ಏನ್ ನೋಡ್ತಾ ಇದ್ದೀರಿ ಮುಖ ಮುಖ? ಹೇಳಿದೆ ಅವನನ್ನ ಕಟ್ಟಾಕಿ ಹಾಳು ಮನೆಗೆ ಒಳಗಾಕಿ. ಮಾತಾಡಿ ದಣಿಗಳೇ, ದಣಿಗಳೇ, ಮಾತಾಡಿ ಮಾತಾಡಿ ದಣಿಗಳೇ, ಮಾತಾಡಿ ಮಾತಾಡಿ ದಣಿಗಳೇ, ಮಾತಾಡಿ. ದ್ರೌಪದಿಗೆ ಅನ್ಯಾಯವಾಗುವಾಗ ಆ ಭೀಷ್ಮ ಪಿತಾಮಹ ಸುಮ್ನಿತರು. ಈಗ ಈ ಮೌನ ಒಂದಲ್ಲ ಎರಡು ಜೀವ ಸಾಯಿಸುತ್ತೆ ದಣಿಗಳೇ, ಎರಡು ದಿನ. ಧರ್ಮದರ್ಶಿಗಳೇ ದಣಿಗಳೇ, ಮೌನ. ಯಾವ ಶಿಕ್ಷೆ ಅವನಿಗೆ? ಧರ್ಮದರ್ಶಿಗಳ ಮೌನ ಅಂದ್ರೆ ನಮಗೆ ಸಮ್ಮತಿ. ಏನ್ ನೋಡ್ತಾ ಇದ್ರ? ಲೇ ಕರಿಯ, ಕಾಪಾಡಿ ದಣಿಗಳೇ. ಇವನನ್ನು ಹೀಗೆ ಬಿಟ್ರೆ ಆಗೋದಿಲ್ಲ. ಏನ್ ಮಾಡೋಣ ಅಂತ ಎಲ್ಲರೂ ಸೇರಿ ಸರಿಯಾಗಿ ಒದಿಯ ಮಾಡಿ ಪಾಳು ಮನೆಗೆ ಅವನು ಕರ್ಕೊಂಡೋಗ್ರ. ಗುಡಿಯ ದೀಪವ ಬೆಳಗುವ ಕೈಗಳು ಜೀವದ ದೀಪವ ಅಳಿಸುತ್ತಿವೆ. ಗುಡಿಯ ದೀಪವ ಬೆಳಗುವ ಕೈಗಳು ಜೀವದ ದೀಪವ ಅಳಿಸುತ್ತಿವೆ. ದೇವರು ಮಾಡಿದ ರಂಗ ಸ್ಥಳದಲ್ಲಿ ಇದುವೇ ನಿನಗೆ ನ್ಯಾಯವೇ? ಇದುವೇ ನಿನಗೆ ನ್ಯಾಯವೇ? ಗುಡಿಯ ದೀಪವ ಬೆಳಗುವ ಕೈಗಳು ಜೀವದ ದೀಪವ ಅಳಿಸುತ್ತಿವೆ. ದೇವರು ಮಾಡಿದ ರಂಗ ಸ್ಥಳದಲ್ಲಿ ಇದುವೇ ನಿನಗೆ ನ್ಯಾಯವೇ? ಇದುವೇ ನಿನಗೆ ನ್ಯಾಯವೇ? ಧರ್ಮದ ಪರಿಯಾರುಗದ ಮನುಜ ದೈವಕ್ಕೆ ಬಗೆಯೋ ದ್ರೋಹವೇ? ಕರುಣೆಯ ಕಂಬನಿ ಮಾಯವಾದೊಡೆ ನಿನ್ನಯ ಬದುಕು ವ್ಯರ್ಥವೇ? ಕಲ್ಲಿನ ದೇವಕ್ಕೆ ತೋರುವ ಭಕ್ತಿಯು ಮಣ್ಣಿನ ಜೀವಕ್ಕೆ ಶಾಪವು. ಹೌದಿನ ಕೂಗು ಕೇಳದ ಕಿವಿಗೆ ಮಂತ್ರಘೋಷವು ಶೂನ್ಯವು. ಗುಡಿಯ ದೀಪವ ಬೆಳಗುವ ಕೈಗಳು ಜೀವದ ಧೂಪವ ಅಳಿಸುತ್ತಿವೆ. ದೇವರು ಮಾಡಿದ ರಂಗ ಸ್ಥಳದಲ್ಲಿ ಇದುವೇ ನಿನಗೆ ನ್ಯಾಯವೇ? ಇದುವೇ ನಿನಗೆ ನ್ಯಾಯವೇ? ಇದುವೇ ನಿನಗೆ ನ್ಯಾಯವೇ? ಇದುವೇ
ಧರ್ಮಾಧಿಕಾರಿಗಳ ಮನೆಯಲ್ಲಿ ಅಧರ್ಮ ತಾಂಡವಾಡುತ್ತಿದೆ, ಅಧರ್ಮ ತಾಂಡವಾಡುತ್ತಿದೆ. ಇವರು ಇವರು ಧರ್ಮಾಧಿಕಾರಿಗಳಲ್ಲ, ಕೊಲೆಗಾರ, 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 ಕೊಲೆಗಾರ. ಹೌದು, ಕೊಲೆಗಾರ, ಕೊಲೆಗಾರ. ಇಲ್ಲ ಇಲ್ಲ ನಾನು ಕೊಲೆಗಾರ ಅಲ್ಲ, ನಾನು ಕೊಲೆಗಾರ ಅಲ್ಲ. ಅಣ್ಣ ಅಣ್ಣ, ತನ್ನ ಹೆಂಡತಿಯ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋದು ತಪ್ಪ ಅಣ್ಣ? ನಮ್ಮಂತ ಬಡವರಿಗೆ ಬದುಕೋ ಹಕ್ಕೆ ಇಲ್ವಾ ಅಣ್ಣ? ಬದುಕೋ ಹಕ್ಕೆ ಇಲ್ವಾ ಅಣ್ಣ? ಗೌರಿ, ಬದುಕುವ ಹಕ್ಕು ಎಲ್ರಿಗೂ ಇದೆಯಮ್ಮ, ಎಲ್ರಿಗೂ ಇದೆ. ಬದುಕು ಹಕ್ಕು ನಿನಗೂ ಇದೆ, ನನಗೂ ಇದೆ. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಬದುಕು ಹಕ್ಕಿದೆ, ಹಕ್ಕಿದೆ. ಆದರೆ ಧರ್ಮದ ತಕ್ಕಡಿಯನ್ನ, ಆ ಧರ್ಮದ ಪೆಟ್ಟಿಗೆಯನ್ನ ಕೆಟ್ಟುವುದು ತಪ್ಪು ಗೌರಿ, ತಪ್ಪು, ತಪ್ಪದು. ದೇವರ ನಿಧಿ ಮನುಕುಲದ ಪ್ರಾಣ ಉಳಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇನ್ನು ಯಾತಕ್ಕಾಗಿ ಅಣ್ಣ? ಅದು ಇನ್ನು ಯಾತಕ್ಕಾಗಿ? ನಾನು ಸಾವನ್ನೇ ಆಯ್ಕೆ ಮಾಡುತ್ತೇನೆ ಅಣ್ಣ, ನಾನು ಸಾವನ್ನೇ ಆಯ್ಕೆ ಮಾಡುತ್ತೇನೆ. ಅತೃಪ್ತ ಆತ್ಮವಾಗಿ ನಿಮ್ಮಂತವರನ್ನೆಲ್ಲ ಕಾಡ್ತಾನೆ ಇರ್ತೇನೆ ಅಣ್ಣ, ಕಾಡ್ತಾನೆ ಇರ್ತೇನೆ. ನೀನು ಭೀಷ್ಮನಾದಯಾ? ಚಕ್ರವರ್ತಿ ಒಂದು ಪಕ್ಷಿಗೋಸ್ಕರ ತನ್ನ ತೊಡೆಯ ಮಾಂಸವನ್ನೇ ಕೊಟ್ಟ. ನೀನು ಯಕಶ್ಚಿತ್ ಆಸ್ಪತ್ರೆ ಖರ್ಚಿಗೋಸ್ಕರ ಏನು ವಿಚಾರ ಮಾಡ್ತೀಯ? ಕೊಲ್ಲು ಸಂಕ್ರಮ, ನೀನು ಕೊಲ್ಲು. ಧರ್ಮದ ನಾಟಕ ಮಾಡೋ ಸೋಗ್ಲಾಡಿ ನೀನು, ಕೊಲ್ಲು ನೀನು, ಕೊಲ್ಲು. ಇಲ್ಲ 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 ಇಲ್ಲ, ನಾನು ಸಗಣಿ ಅಲ್ಲ, ಅಲ್ಲ 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 ಅಲ್ಲ. ಸಾವಿತ್ರಿ, 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 ಸಾವಿತ್ರಿ. ಏನ್ರಿ? ಏನಾಯ್ತು ನಿಮ್ಗೆ? ಏನಾಯ್ತ್ರಿ? ರೀ, ಯಾಕ್ರಿ? ಏನಾಯ್ತ್ರಿ? ಯಾಕಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು ನಿಮ್ಗೆ? ಏನಾಯ್ತು? ಸಾವಿತ್ರಿ, ಏನಾಯ್ತ್ರಿ? ಏನೋ ನನ್ನ ಕಿವಿ ಪಟ್ಟರಿಗೆ ಏನೋ ಬಂತು, ಶಬ್ದ ಬಂತು. ಆದ್ರೆ ಧರ್ಮವನ್ನ ಉಳಿಸ್ಬೇಕಂತ ಹೊರಟಾಗ ಎರಡು ಅಮಾಯಕರ ಸಾವಿಗೆ ನಾನು ಕಾರಣನಾಗ್ತೀನಿ ಸಾವಿತ್ರಿ, ಕಾರಣ ಆಗ್ತಾ ಇದ್ದೀನಿ. ಆ ಕಡೆ ಧರ್ಮವನ್ನ ಉಳಿಸಬೇಕಾಗಿದೆ, ನನ್ನ ಕರ್ತವ್ಯ ಅದು. ಈ ಕಡೆ ನೋಡಿದ್ರೆ ನಾನು ಎರಡು ಅಮಾಯಕರ ಕೊಲೆ ಮಾಡ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಸಾಯಿಸ್ತಾ ಇದ್ದೀನಿ, ನಾನು ಸಾಯಿಸ್ತಾ ಇದ್ದೀನಿ. ಇಲ್ಲ, ಇಲ್ಲ ರೀ, ಇಲ್ಲಿ ನೋಡಿ, ನೀವ್ ಯಾವ ತಪ್ಪನ್ನು ಮಾಡಿಲ್ಲ ರೀ, ನೀವ್ ಯಾವ ತಪ್ಪನ್ನು ಮಾಡಿಲ್ಲ. ಇಲ್ಲಿ ನೋಡಿ, ಈ ಧರ್ಮದ ಪೆಟ್ಟಿಗೆನ ಕಾಯೋದು ನಮ್ಮ ಕರ್ತವ್ಯ ಅಂತ ನಾನು ಯಾವಾಗ್ಲೂ ಹೇಳ್ತೀನಲ್ರಿ. ನೀವ್ಯಾಕೆ ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಇಷ್ಟೆಲ್ಲ ಗಾಬರಿ ಆಗ್ತೀರಾ? ನೀವ್ ಯಾವ ತಪ್ಪು ಮಾಡಿಲ್ಲ ರೀ, ಮಾಡಿಲ್ಲ. ಸಾವಿತ್ರಿ, ನಾನು ತಪ್ಪು ಮಾಡಿ ಇಲ್ಲ ರೀ, ಇಲ್ಲ. ಆದ್ರೆ
ಒಂದು ಜೀವ ಸಾಯಿಸ್ತಾ ಇದ್ದೀನಿ ಅಂದ್ರೆ ಅದು ಅಧರ್ಮ ಅಲ್ವಾ? ಇಲ್ಲ ರೀ, ಇಲ್ಲ. ಇಲ್ಲಿ ನೋಡಿ, ಎರಡು ಧರ್ಮಗಳ ಮಧ್ಯೆ ಸಂಘರ್ಷ ಅಂತ ಬಂದಾಗ ಯಾವುದು ಕಡಿಮೆ ಅನಾಹುತ ಮಾಡುತ್ತೋ ಅದನ್ನೇ ಆಯ್ಕೆ ಮಾಡ್ಕೋ ಅಂತ ವೇದ, ಶಾಸ್ತ್ರ, ಪುರಾಣನೇ ಹೇಳುತ್ತೇರಿ. ಅಂದಾಗ ನೀವು ತಪ್ಪು ಮಾಡ್ತೀರಾ? ಇಲ್ಲ ರೀ, ನೀವೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ ರೀ. ಸಾವಿತ್ರಿ, ಹಾಗಾದ್ರೆ ನಾನು ತಪ್ಪು ಮಾಡಿಲ್ಲ ಅಂತಾದ್ರೆ, ಆ ಜೀವವನ್ನ ಉಳಿಸ್ಬೇಕು ಅಂತಾದ್ರೆ, ಧರ್ಮದ ತಕ್ಕಡಿ ಉರುಳಬಾರ್ದು ಅಂತಾದ್ರೆ, ನೋಡಿ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಒಂದು ಊರಿಗೆ ಕೆಡುಕಾಗುತ್ತೆ ಅನ್ನೋ ಹಾಗಿದ್ರೆ ಆ ಊರಿಗೋಸ್ಕರ ಒಂದು ಕುಟುಂಬನೇ ಬಲಿ ಆದ್ರೆ ಯಾವುದು ತಪ್ಪು ಇಲ್ಲ ರೀ. ಅಂದಾಗ ಒಂದು ಕುಟುಂಬಕ್ಕೋಸ್ಕರ ಒಂದು ಜೀವ ಬಲಿ ಆದ್ರೆ ಏನು ತಪ್ಪಿಲ್ಲ ರೀ, ತಪ್ಪಿಲ್ಲ. ನೀವ್ಯಾಕೆ ಇಷ್ಟು ವಿಚಾರ ಮಾಡ್ತೀರಾ ಅಂತ ನೀನ್ ಹೇಳ್ತಾ ಇರೋದು ಗೊತ್ತಿದೆ. ಆ ರಾಮುವಿನ ಕುಟುಂಬದ ರಕ್ಷಣೆಗೋಸ್ಕರ ನಾವೇನ್ ಮಾಡ್ಬೇಕಾಗಿದೆ ಸಾವಿತ್ರಿ? ಅವನ ರಕ್ಷಣೆ ನಮ್ಮ ಕೈಲಿದೆ. ಆ ಗೌರಿಗೆ ಸಾವು ಇದೆ. ಅವಳು ಬದುಕುಳಿತಿಲ್ಲ ಅಂತ ಗೋರಿಗೆರಿತಾ ಇದ್ದಾರೆ. ನಾವೇನ್ ಮಾಡ್ಬೇಕಾಗಿದೆ? ಹಾಗಾದ್ರೆ ನನ್ಗೊಂದೇ ಒಂದು ಮಾತು ನಡೆಸ್ಕೊಡ್ತೀನಮ್ಮ ನೀನು. ಛೇ, ಏನ್ರಿ ನೀವು, ಎಷ್ಟು ಸಾರಿ ನಿಮಗೆ ಹೇಳಬೇಕು ಅಂತ. ಅಲ್ಲ ರೀ, ನಿಮ್ಮಂತ ಆದರ್ಶ ವ್ಯಕ್ತಿಗೆ ನಾನು ಮಡದಿಯಾಗಿದ್ದೇನೆ ಅಂದಮೇಲೆ ನನ್ನ ಹತ್ರ ನೀವು ಒಂದು ಮಾತು ನಡೆಸ್ಕೊಡ್ತೀಯ ಅಂತ ಕೇಳಬಾರ್ದ್ರಿ. ನಡೆಸಿಕೊಡು ಸಾವಿತ್ರಿ ಅಂತ ಹೇಳ್ಬೇಕ್ರಿ. ನೋಡಿ, ಅದೇನಂತ ಹೇಳಿ, ನಾನು ಖಂಡಿತ ನಡೆಸ್ಕೊಡ್ತೀನಿ. ಹೇಳ್ರಿ ಅದೇನಂತ. ಹಾ ಹೇಳಿ. ತಪ್ಪು ತಿಳ್ಕೊಬೇಡ ಸಾವಿತ್ರಿ. ಇಲ್ಲ ಹೇಳಿ. ನಿನ್ನ ಗಂಡನಾಗಿ ಒಂದೇ ಒಂದು ಮಾತು ಕೇಳ್ತೀನಿ. ಏನು? ಖಂಡಿತವಾಗಿ ನಡೆಸ್ಕೊಡ್ತೀನಿ. ನಡೆಸ್ಕೊಡ್ತೀನಿ. ಏನ್ ಹೇಳಿ? ಹಾಗಂತ ವಚನ ಕೊಡು. ಇನ್ನೂ ನಿಮ್ಗೆ ನಂಬಿಕೆ ಇಲ್ವೇನ್ರಿ? ನೋಡಿ, ನಿಮ್ಮ ಆಣೆ ಆಗ್ಲು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಹೇಳ್ರಿ, ಏನ್ ಬೇಕ್ರಿ ನಿಮ್ಗೆ? ನನ್ನಿಂದ ನಿಮಗೆ ಏನ್ ಬೇಕು ಅಂತ ಹೇಳಿ ಸ್ವಾಮಿ, ಹೇಳಿ. ಆ ರಾಮುವಿನ ಹೆಂಡತಿ ಉಳಿಸ್ಬೇಕಾದ್ರೆ ನಾವೊಬ್ಬರು ಧರ್ಮವಂತರ ಮನೆತನದವರಾಗಿ ಏನಾದ್ರೂ ಸಹಾಯ ಹಸ್ತ ನೀಡಬೇಕಾಗಿತ್ತು. ನಮ್ಮ ಧರ್ಮ ಆಗಿತ್ತು. ಅದಕ್ಕೆ ಏನಾದ್ರೂ ಹಣ ಸಹಾಯ ಮಾಡೋಣ ಅಂತ ಹೇಳಿದ್ರೆ ನಮ್ಮಲ್ಲಿ ಹಣ ಇಲ್ಲ. ಮೊದಲ ಸ್ಥಿತಿಯಲ್ಲಿ ನಾವಿಲ್ಲ. ಇದ್ದ ಬದ್ದ ಆಸ್ತಿ ಬೇರೆ ಪಾಲಾಯಿತು. ಅವ್ರ ಜೀವ ಉಳಿಸ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕ್ರಿ? ನೀನು ನಾನು ನೀನು ನಾನು ನಾನು ಕಟ್ಟಿದ ಮಾಂಗಲ್ಯ ಸೂತ್ರ ನೀನು ಬಿಚ್ಚಿಡಬೇಕು ಸಾವಿತ್ರಿ. ನೀನು ಮಾತು ಕೊಟ್ಟಿದ್ಯಾ ಸಾವಿತ್ರಿ? ನೀನು ವಚನ ಕೊಟ್ಟಿದ್ಯಾ? ನೀನು ವಚನ ಕೊಟ್ಟಿದ್ಯಾ? ದೇವರೇ, ಇದೆಂತ ಪರಿಸ್ಥಿತಿ ತಂದ್ಬಿಟ್ಟೆ ನನ್ನ ಬಾಳ್ನಲ್ಲಿ. ಜೀವನದಲ್ಲಿ ಒಂದು ಹೆಣ್ಣಿಗೆ ಮುತ್ತೈದೆ ಭಾಗ್ಯ ಬರೋದು ಒಂದೇ ಒಂದು ಸಲ. ಅಂದಾಗ ನಾನು ನನ್ನ ಮಾಂಗಲ್ಯವನ್ನೇ ಕೊಡ್ತೀನಿ ಅಂತ ನನ್ನ ಗಂಡನಿಗೆ ಮಾತು ಕೊಟ್ಬಿಟ್ಟ. ಎಷ್ಟು ದೊಡ್ಡ ತಪ್ಪು ನಾನು ಮಾಡ್ಬಿಟ್ನ. ಹೌದು ಹೌದು, ನಮ್ಮ ಮನೆ ಮಾನವಂತರ ಮನೆ, ಧರ್ಮವಂತರ ಮನೆ ಅಂದಾಗ ಒಂದು ಕುಟುಂಬಕ್ಕೋಸ್ಕರ, ಒಬ್ಬರ ಜೀವಕ್ಕೋಸ್ಕರ, ನಾ ಕೊಟ್ಟ ಮಾತಿಗೋಸ್ಕರ ನನ್ನ ಮಾಂಗಲ್ಯವನ್ನು ನಾನು ಕೊಡಲೇಬೇಕು. ಸ್ವಾಮಿ, ಇಲ್ಲಿ ನೋಡಿ, ಕೊಟ್ಟ ಮಾತಿಗೆ ಯಾವತ್ತೂ ಈ ಸಾವಿತ್ರಿ ತಪ್ಪೋಳೆ ಅಲ್ಲ. ಅಂದಾಗ ಒಂದೇ ಒಂದು ಸ್ವಲ್ಪ ಸಮಯ ಇರಿ ಸ್ವಾಮಿ.
ನೀವ್ ನನ್ನ ಹತ್ರ ಏನು ಕೇಳಿದ್ರು ಅದನ್ನ ನಾನು ಕೊಡ್ಲಿಕ್ಕೆ ಸಿದ್ಧಳಿದ್ದೇನೆ ಸ್ವಾಮಿ, ಸಿದ್ಧಳಿದ್ದೇನೆ. ಒಂದೇ ಒಂದ್ ನಿಮಿಷ ಇರಿ ಸ್ವಾಮಿ, ಒಂದೇ ಒಂದ್ ನಿಮಿಷ ಇರಿ. ತಲ್ಲಣಿಸದಿರು ಕಂಡೆ ತಾಳು ಮನವೇ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡೆ ತಾಳು ಮನವೇ. ಸಾವಿತ್ರಿ, ಬೆಟ್ಟದ ತುದಿಯಲ್ಲಿ ಕೂಗುವ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆರೆದವರು ಯಾರು? ತಲ್ಲಣಿಸದಿರು ಕಂಡೆ ತಾಳು ಮನವೇ, ತಲ್ಲಣಿಸದಿರು ಕಂಡೆ ತಾಳು ಮನವೇ. ಶಂಕರಪ್ಪ, ನಿಲ್ಲು. ನೀನು ಮಾಡ್ತಾ ಇರೋದು ಅಧರ್ಮ. ಧರ್ಮವನ್ನ ಪಾಲಿಸುವ ನೀನೇ ಈ ರೀತಿ ಅಧರ್ಮ ಮಾಡಿದರೆ ಮಿಕ್ಕವರ ಪಾಡೇ. ನೀನೇ ಕಟ್ಟಿದ ತಾಳಿಯನ್ನು ನೀನೇ ಬಿಚ್ಚಿಸುತ್ತೀಯ. ತಪ್ಪು ಮಾಡ್ತಾ ಇದ್ದೀಯ ಶಂಕರಪ್ಪ, ತಪ್ಪು ಮಾಡ್ತಾ ಇದ್ದೀಯ ಶಂಕರಪ್ಪ, ತಪ್ಪು ಮಾಡ್ತಾ ಇದ್ದೀಯ. ಹೌದು ಹೌದು ಹೌದು, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ. ನಾನು ಧರ್ಮವನ್ನು ಬಿಟ್ಟು ಅಧರ್ಮ ಪಾಲಿಸ್ತಾ ಇದ್ದೀನಿ. ನನ್ನ ಹೆಂಡತಿಗೆ ನಾನೇ ಕಟ್ಟಿದ ಆ ಮಾಂಗಲ್ಯ ಸೂತ್ರವನ್ನ ನಾನೇ ಕಸಿತಾ ಇದ್ದೀನಿ. ನಾನು ಮಾಡ್ತಾ ಇರೋದು ತಪ್ಪು, ತಪ್ಪು. ನಾ ಮಾಡಬಾರ್ದು, ನಾ ಅಂತ ಕೆಲಸ ಮಾಡಬಾರ್ದು. ಶಂಕರಪ್ಪ, ಇಲ್ಲ, ನೀನು ತಪ್ಪು ಮಾಡ್ತಾ ಇರೋದು ಇಲ್ಲ, ಸರಿನೇ ಇದೆ ಕಣೋ. ನೀನು ಮಾಡ್ತಾ ಇರೋದು ಸರಿನೇ ಇದೆ. ಧರ್ಮದ ತಕ್ಕಡಿ ಉರುಳಬಾರದು. ಎಂತಾದರೆ ನಿನಗೆ ಸಮಾಜದಲ್ಲಿ ಗೌರವ ಸಿಗಬೇಕೆಂತಾದರೆ ನೀನು ಮಾನವೀಯ ಧರ್ಮ ಪಾಲಿಸಲೇಬೇಕು ಶಂಕರಪ್ಪ, ಪಾಲಿಸಲೇಬೇಕು. ತಡ ಮಾಡಬೇಡ ಶಂಕರಪ್ಪ, ಹೋಗು. ಆ ರಾಮುವಿನ ಹೆಂಡತಿಯ ಪ್ರಾಣ ನಿನ್ನ ಕೈಯಲ್ಲಿದೆ. ವಿಚಾರ ಮಾಡು ಶಂಕರಪ್ಪ, ವಿಚಾರ ಮಾಡು, ವಿಚಾರ ಮಾಡು, ವಿಚಾರ ಮಾಡು ಶಂಕರಪ್ಪ. ಆ ಗೌರಿಯ ಪ್ರಾಣವನ್ನು ನಾನು ಉಳಿಸಲೇಬೇಕಾಗಿದೆ, ನಾನು ಉಳಿಸಲೇಬೇಕಾಗಿದೆ, ನಾನು ಉಳಿಸಲೇಬೇಕಾಗಿದೆ. ಎಂತ ಚಳಿ ಮಾರ್ರ, ಹಲ್ಲುಗಳೆಲ್ಲ ಡವಡವಡವ ಅಂತ ಹೊಡ್ಕೊಳ್ತಾ ಇದೆ. ಅಲ್ಲ, ಆ ಬಸಪ್ಪ ಗೌಡ್ರು ನಂಗೆ ಈ ಬಾಳ ಮಠದಲ್ಲಿ ಬಿಟ್ಟು ಮನೇಲಿ ಆರಾಮಾಗಿ ಮಲಗವ್ರೆ. ಇಲ್ಲೇ ನಂದು ನಾಯಿ ಪಾಡು. ಛೇ, ಏ ಕಳ್ರಾಮು, ಏನ್ಲ ಸುಮ್ಮನೆ
ಕೂತಿದೀಯಾ? ತಪ್ಸ್ಕೊಂಡು ಓಡೋಗ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ಯೇನಾ? ನಾನ್ ಯಾರು ಗೊತ್ತಾ? ಹುಲಿ, ಹುಲಿ ಕಣ್ಲ ಹುಲಿ. ನನ್ನ ಕಣ್ಣು ತಪ್ಸಿ ಒಂದೇ ಒಂದು ಇಲಿ ಕೂಡ ಹೋಗಕ್ಕಾಗೋದಿಲ್ಲ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕಲೆ? ಯಾರಲ್ಲಿ? ಈ ಹುಲಿ ಇನ್ನೂ ಎಚ್ಚರವಾಗೇ ಇದೆ. ದೂರ ನಿಲ್ಲು. ಕರಿಯಣ್ಣ, ಅಲ್ಲ ಹುಲಿ ಎಚ್ಚರಲ್ಲಿದೆಯೋ ಇಲ್ವೋ ಅಂತ ನೋಡೋಣ ಅಂತ ಬಂದೆ. ಅಲ್ಲ, ರಾತ್ರಿ ಎಲ್ಲ ಹುಲಿ ಮಲಗತ್ತೆ ಅಂತ ಕೇಳಿದ್ದೆ, ಅದಕ್ಕೆ ಬಂದೆ ಕರಿಯಣ್ಣ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದೆ? ಅದೇ ಮೊದ್ಲೇಳು. ನೋಡು, ಬಸಪ್ಪ ಗೌಡ್ರಿಗೆ ಗೊತ್ತಾದ್ರೆ ಚರ್ಮ ಚರ್ಮ ಸುರಿತಾರೆ. ಕರಿಯಣ್ಣ, ನೀನ್ ಚಳಿಯಲ್ಲಿ ನಡುಗ್ತಾ ಇದ್ದೀಯೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇ ನಿಮ್ ಬಸಪ್ಪ ಗೌಡ್ರು ನಿನಗೆ ಅಂತ ಊಟ ಕಳಿಸ್ಕೊಟ್ಟವ್ರೆ. ಏನ? ಆ ಬಸಪ್ಪ ಗೌಡ್ರು ನನ್ಗೆ ಊಟ ಕಳ್ಸವ್ರ್ಯ? ಹಾ, ಮತ್ತೆ ಅವ್ರೊಂದ್ ನಾಯಿ ಬಿಸ್ಕಟ್ ಕೂಡ ಹಾಕೋದಿಲ್ಲ, ಅವ್ರು ನನ್ಗೆ ಊಟ ಕಳ್ಸವ್ರ್ಯ? ಕರಿಯಣ್ಣ, ಅದಕ್ಕೆ ನಾನೇ ತಗೊಂಡ್ ಬಂದೆ. ಕೂತ್ಕೊ ನೀನು, ಕೂತ್ಕೊ. ನೋಡು, ಏನ್ ತಂದಿದ್ಯಾ? ಬಿಸಿ ಬಿಸಿ ರಾಗಿ ಮುದ್ದೆ, ಅದ್ರ ಮೇಲೆ ನಾಟಿ ಕೋಳಿ ಸಾರು ತಿಂದು ಈ ಚಳಿಯಲ್ಲಿ ಮೈ ಬೆಚ್ಚಗೆ ಮಾಡ್ಕೊ. ಏನಿಲ್ಲ ಕರಿಯಣ್ಣ, ಅದು ಚಳಿ ಮತ್ತು ಚಳಿತು. ನಿಜವಾಗಿ ಹೇಳ್ತಿದ್ದೀನಿ, ಚಳಿಗೆ ಅಂತ ಸ್ವಲ್ಪ ತಲೆನೋವು ಬಂತ, ನನ್ಗೆ ಬೇಕು ಅಂತ ಬಂದಿದ್ದೆ. ಅದು ನಿನಗಲ್ಲ. ನೋಡು, ಸುಳ್ಳು ಹೇಳ್ಬೇಡ, ಏನೋ ವಾಸನೆ ಬರ್ತಿದೆ. ಕರಿಯಣ್ಣ, ಅದು ಒರಿಜಿನಲ್ ನಾಟಿ ಮಾಲು. ಒರಿಜಿನಲ್ ನಾಟಿ ಮಾಲು. ಒಂದು ಪುಟಕ್ಕೆ ಏರ್ಸಿದ್ಯೋ, ಈ ಚಳಿಲು ನಿನ್ನ ಹೊಟ್ಟೆಯಲ್ಲಿ ಬೆಂಕಿ ಬೆಂಕಿ ಹಚ್ಚಿದಂಗಾಗತ್ತೆ ಕರಿಯಣ್ಣ. ಆದ್ರೆ ನಿನಗೆ ಬೇಡ. ಯಾಕೆ? ನಿನಗೆ ಬೇಡ. ಯಾಕ್ಲಾ? ನೀನು ಡ್ಯೂಟಿಯಲ್ಲಿದ್ಯಾ ಕರಿಯಣ್ಣ. ಎಲ್ಲಾದ್ರೂ ಆ ಬಸಪ್ಪ ಗೌಡ್ರು ಗೊತ್ತಾದ್ರೆ ಆ ಬಸಪ್ಪ ಗೌಡ್ರಿಗೆ ಹೆಂಗೋ ಗೊತ್ತಾಗುತ್ತೆ? ಆ ಬಸಪ್ಪ ಗೌಡ್ರು ಆರಾಮಾಗಿ ಮಲ್ಗವ್ರೆ. ಇಲ್ಲ ನೋಡಿದ್ರೆ ಈ ರಾಮು ಸಾಯೋಕ್ ರೆಡಿ ಆಗೋನೆ. ಅಂತದ್ರಲ್ಲಿ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಕೊಡಿ. ಅರೆ ಕೊಡ್ಲಾ? ಬೇಡವೇನೋ ಅಂತ. ಕೊಡು. ಬೇಡವೇನೋ ಅಂತ. ಕೊಡ್ಲಾ? ಆಗ್ಲೇ ಎಲ್ಲ ಸೋಮು ಇದು. ಆಗ್ಲೇ ಹೇಳ್ದೆ ಒರಿಜಿನಲ್ ಕರಾಳಿಗೆಲ್ಲ ಒಳ್ಳೆ ಹೀಟ್ ಹಾಕ್ತಿದ್ಯಲ್ಲೋ. ನಾಟಿ ಮಾಲು, ನಾಟಿ ಮಾಲು. ಏ ಸೋಮು, ನೀನು ಮಂಚನೇ ಅಲ್ಲ ಕಣ್ಣ. ದ್ಯಾವ್ ದ್ಯಾವ್ ಕಣ್ಣ, ದ್ಯಾವ್. ಇನ್ನೊಂದ್ ಸ್ವಲ್ಪ ಏರ್ಸ್ಬಿಡು. ಆ ರಾಮು ಎಲ್ಲೋಡು ಅಂತಾರೆ ಬಿಡ. ಸೋಮು, ನೀನ್ ನೋಡು, ನನಗ್ ಒಳ್ಳೆ ಫ್ರೆಂಡ್ ಇದ್ದ. ಏ ಸೋಮ್, ನನ್ನೇ ಬರ್ಸಿ. ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ. ಏ ಸೋಮು, ನೋಡ್ದೆ ಅಲ್ಲ ಆ ಸೋಮು ನನಗೆ ಎಷ್ಟು ಹಚ್ಕೊಂಡವನಂತ ನೋಡ. ಏ ಸೋಮು, ಅಣ್ಣ, ಇವನು
ತಪ್ಸ್ಕೊಳಕ್ ಆಗೋದಿಲ್ಲ. ಹುಲಿ ಹುಲಿ ನಾನು ಯಾರು ಹೇಳು? ಹುಲಿ ಹುಲಿ, ಈ ಊರಿನ ಹುಲಿ. ನೀ ತಕೋಣ ನೀ ತಕೋಣ. ನಾನು ಕಣ್ಣು ಮುಚ್ಕೊಂಡಿದ್ರು ಕಣ್ಣು ಬಿಟ್ಕೊಂಡಿದ್ರು ದೇವನನ್ನೇ ನೋಡ್ತಿರ್ತೀನಿ. ಹುಲಿ ಹುಲಿ ಆ, ಹುಲಿ. ಏ ರಾಮು, ಏ ರಾಮು, ನಾನು ಸ್ವಲ್ಪ ಸ್ವರ್ಗಕ್ಕೆ ಹೋಗ್ಬರ್ತೀನಿ. ಸಮಾಧಾನ ಮಾಡ್ಕೊ. ನನ್ ಗೌರಿ ನಿನ್ ಹೆಂಡತಿ ವಿಷಯ ಏನು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಆ ಡಾಕ್ಟರ್ ಕೊಟ್ಟು ಗಡು ಅಂತೂ ಮುಗಿತಾ ಬಂತು. ಈಗ ನಿನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ, ತುಂಬಾ ಕಷ್ಟ. ದುಡ್ಡು ದುಡ್ಡು ಶಂಕರಪ್ಪನ ಮನೇಲಿ ದುಡ್ಡಿದೆ. ಹೌದು, ಅವನು ನನ್ನ ಕಣ್ಣೀರ್ ನೋಡ್ಲಿಲ್ಲ. ಆದ್ರೆ ನಾನು ಅವನ ಕಣ್ಣೀರ್ ನೋಡ್ತೀನಿ. ರಾಮು ನೋಡ್ತೀನಿ. ರಾಮು ನೋಡು, ಇನ್ನೊಂದ್ಸಾರಿ ಸರಿಯಾಗಿ ಆಲೋಚನೆ ಮಾಡು. ಸಿಕ್ಬಿಟ್ರೆ ಸಾಯಿಸ್ಬಿಡ್ತಾರೆ. ಇಲ್ಲ ಸೋಮ, ಇಲ್ಲ. ಹೇಗಿದ್ರು ಸತ್ತೋಗಿದ್ದೀನಿ ಸೋಮ, ನನ್ ಗೌರಿ ಉಳಿದಿಲ್ಲ ಅಂದ್ಮೇಲೆ ಈ ಜೀವ ತಗೊಂಡು ನಾ ಏನ್ ಮಾಡ್ಲಿ? ನಾ ಸೇಡು ತಗೊಂಡೇ ತಗೊಳ್ತೀನಿ. ಇದು ಸೇಡಲ್ಲ, ಧರ್ಮ. ಕರ್ಮ. ಹೌದು, ಕರ್ಮ. ಯಾರದು? ಕಳ್ಳ ಅಲ್ಲ, ಗಂಡ.
ಡಾಕ್ಟ್ರೆ. ತಾಯಿ, ನಾ ಕಳ್ತನ ಮಾಡ್ತಿಲ್ಲ ತಾಯಿ, ಕಳ್ತನ ಮಾಡ್ತಿಲ್ಲ. ನಂಗೊತ್ತು ಇದು ನಿನಗೆ ಭಕ್ತರು ಹಾಕಿದ ಒಡವೆ ಅಂತ. ಆದ್ರೆ ಗೌರಿ, ತಾಯಿ, ಇದು ನಿನ್ನ ಸಾಲ ಅಂತ ತಿಳ್ಕೊಂಡು ಕೊಡು ತಾಯಿ, ಕೊಡು. ನನ್ನನ್ನು ಶಪಿಸಬೇಡ ತಾಯೇ, ಶಪಿಸಬೇಡ ತಾಯಿ. ದೈವದ ಸನ್ನಿಧಿ ಪವಿತ್ರವಯ್ಯ, ನಂಬಿಕೆ ಕಾಯುವ ಬಗೆ ಎಂತಯ್ಯ. ಒಬ್ಬನು ಕೊಟ್ಟನು ಮಡದಿಯ ತಾಳಿ, ಇನ್ನೊಬ್ಬ ಬೆರೆಸಿದ ಭಕ್ತಿಯ ಧೂಳಿ. ತಪ್ಪೋ ಒಪ್ಪೋ ದೇವರೇ ಬಲ್ಲ, ವಿಧಿಯಾಟವಿದು ಯಾರಿಗೂ ಸಲ್ಲ. ಡಾಕ್ಟ್ರೆ, ಯಾರು? ಓ, ಶಂಕರಪ್ಪನವರು. ಏನಿದು ಇಷ್ಟೊತ್ತಲ್ಲಿ? ಏನಾಯ್ತು? ಡಾಕ್ಟ್ರೆ, ನನ್ಗೊಂದು ಉಪಕಾರ ಮಾಡಬೇಕು ಡಾಕ್ಟ್ರೆ ನೀವು. ಏ ಶಂಕರಪ್ಪನವರೇ, ಏನಾಯ್ತು? ಈ ಪೆಟ್ಗಿಲ್ಲಿ ನನ್ನ ಸಾವಿತ್ರಿ ಮಾಂಗಲ್ಯ ಸರ ಉಂಟು ಡಾಕ್ಟ್ರೆ. ಅಲ್ಪ ಸ್ವಲ್ಪ ಚಿನ್ನ ಉಂಟು. ಅದನ್ನು ದಯವಿಟ್ಟು ನೀವು ಇಟ್ಕೊಳ್ಬೇಕು. ನಾನ್ ಯಾಕೆ ಇಟ್ಕೊಳ್ಬೇಕು? ಅಲ್ಲ, ಯಾಕೆ ಇಟ್ಕೊಳ್ಬೇಕು? ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರೆ. ನನಗೆ ಸ್ವಲ್ಪ ಸಮಯ ಕೊಡಿ ಡಾಕ್ಟ್ರೆ. ಅಂತದ್ದೇನಾಯ್ತು ಶಂಕರಪ್ಪನವರೇ? ಸಮಾಧಾನ ಮಾಡ್ಕೊಳ್ಳಿ. ಆ ರಾಮುವಿನ ಹೆಂಡತಿ ಗೌರಿ ಇದ್ದಾಳಲ್ಲ, ಅವಳಿಗೆ ಆಪರೇಷನ್ ಮಾಡ್ಬೇಕಂತೆ. ಆ ರಾಮುನ್ ಏನಾದ್ರೂ ಹಣ ಕೊಡೋಣ ಅಂತ ಹೇಳಿದ್ರೆ ನಂತವ ಹಣ ಇರಲಿಲ್ಲ ಡಾಕ್ಟ್ರೆ. ಹಾಗಾಗಿ ನಾನು ಅನಿವಾರ್ಯತೆಯಿಂದ ನನ್ನ ಹೆಂಡತಿಲ್ ಕೇಳಿದೆ, ಸಾವಿತ್ರಿ, ನಾವೇನು ಸಹಾಯ ಮಾಡದೆ ಹೋದ್ರೆ ಆ ಗೌರಿ ಉಳಿಯಲ್ಲ, ಖಂಡಿತ ಉಳಿಯಲ್ಲ. ಅವಳನ್ನು ಹೇಗಾದ್ರೂ ಮಾಡಿ ನಾವು ಉಳಿಸ್ಲೇಬೇಕು, ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ನಾನು ಹೆಂಡತಿ ಕೇಳ್ಕೊಂಡೆ. ಹೆಂಡತಿ ಒಮ್ಮೆ ಬೇಜಾರು ಮಾಡ್ಕೊಂಡ್ಲು. ಅನಂತರ ನಾನು ಹೇಳ್ತಾ ಇರೋದು ಅವಳಿಗೆ ಅರ್ಥ ಆಯ್ತು ಡಾಕ್ಟ್ರೆ, ಅರ್ಥ ಆಯ್ತು. ಬೇಗ ಬೇಗ ಕೊಟ್ಬಿಟ್ಲು. ಅದನ್ನ ಊರವರಿಗೆ ಯಾರಿಗೂ ಗೊತ್ತಿಲ್ಲ ಡಾಕ್ಟ್ರೆ. ಇಲ್ಲಿ ಬರ್ತಾ ಇರೋದು ನಾನು ನಿಮ್ ತಾವ ಕೊಡ್ತಾ ಇದ್ದೀನಿ. ಆ ಗೌರಿ ಪ್ರಾಣ ಉಳಿಸ್ಬೇಕು ಡಾಕ್ಟ್ರೆ. ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ, ಒಂದೇ ಒಂದು ಉಪಕಾರ ಮಾಡಿ ಡಾಕ್ಟ್ರೆ. ಅಲ್ರಿ ಶಂಕರಪ್ಪನವ್ರೆ, ಹೀಗೊಂದು ಮಾತು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನೀವು. ಅಲ್ಲ, ಆ ರಾಮು ಏನು ನಿಮ್ಮ ನೆಂಟನ, ಇಲ್ಲ ಈ ಗೌರಿ ನಿಮ್ ಸಂಬಂಧಿನ, ಯಾರೋ ಏನೋ ಅವರಿಗೋಸ್ಕರ ನಿಮ್ ಸ್ವಂತ ಹೆಂಡತಿ ತಾಳಿನ ತರೋದೇನ್ರಿ? ಇದು ನಿಮ್ಗೆ ಸರಿನಾ? ಡಾಕ್ಟ್ರೆ, ಅವಳ ಸಂಬಂಧಿಕನೂ ಅಲ್ಲ. ಆದ್ರೆ ಒಂದು ಮನುಷ್ಯನಿಗೆ ಕಷ್ಟ ಬಂದವಾಗ
ನಮ್ಮ ಕೈಲಾದ ಸಹಾಯ ಮಾಡುವುದು ನಮ್ಮ ಧರ್ಮವಂತರ ಮನೆ. ನಮ್ಮ ಮನೆತನ, ದಾನ, ಧರ್ಮ, ರೀತಿ, ನೀತಿ ಎಲ್ಲವನ್ನು ತಿಳ್ಕೊಂಡು ಬಂದಂತ ಕುಟುಂಬ ನೀನು. ಹಣ ಕೊಡ್ಲಿಕ್ಕಾಗ್ಲಿಲ್ಲ, ಏನ್ ಮಾಡೋದು? ಜೀವ ಹೋಗುತ್ತೆ. ಆ ಜೀವ ಉಳಿಸಬೇಕಾಗಿದೆ, ಅದು ನಮ್ಮ ಕರ್ತವ್ಯ. ಹಾಗಾಗಿ ಅನಿವಾರ್ಯ. ದೇವರ ಸಂಕಲ್ಪ ಹೀಗೆ ಇತ್ತು ಅಂತ ಕಾಣುತ್ತೆ. ದೇವರು ತ್ಯಾಗ ಕೇಳ್ತಾನೆ, ಆದ್ರೆ ಇನ್ನೊಬ್ಬರಿಗೆ ಮಾಡಬೇಡ, ಮೋಸ ಮಾಡು ಅಂತ ಯಾವತ್ತೂ ಹೇಳಲ್ಲ ದೇವರು. ಹಾಗಾಗಿ ಮಾನವಂತರ ಕುಟುಂಬ ನಮ್ದು. ಅದಕ್ಕೇನೆ ಇದನ್ನು ತೆಗೆದುಕೊಂಡು ಇದೇ ಹಣ ಅಂತ ತಿಳ್ಕೊಂಡು ಆ ಗೌರಿ ಪ್ರಾಣ ದಯವಿಟ್ಟು ಉಳಿಸ್ಕೊಡಿ. ಆ ಗೌರಿ ಪ್ರಾಣ ಉಳಿಸ್ತೀರಿ ಅಂತ ಆದ್ರೆ ನನ್ನ ಸಮಾಜದ ನನ್ನ ಗೌರವ ಹೆಚ್ಚುತ್ತೆ ಡಾಕ್ಟ್ರೆ, ಗೌರವ ಹೆಚ್ಚುತ್ತೆ. ಖಂಡಿತವಾಗಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಡಾಕ್ಟ್ರೆ. ಶಂಕರಪ್ಪನವ್ರೆ, ಆ ಗೌರಿ ಚಿಂತೆನ ಬಿಡಿ. ಅವಳ ಜವಾಬ್ದಾರಿ ನಂದು. ಅವಳು ಗುಣಮುಖ ಆಗ್ತಾಳೆ, ನೀವೇನು ಚಿಂತೆ ಮಾಡಬೇಡಿ. ನೀವು ಆರಾಮಾಗಿ ಹೋಗಿ ಬನ್ನಿ, ನಿಶ್ಚಿಂತೆಯಿಂದ ಇರಿ. ಒಂದು ಮಾತು ಹೇಳ್ತೀನಿ, ಶಂಕರಪ್ಪ ಹಾಸ್ಪಿಟ್ಲ್ ಬಂದು ಮಾಂಗಲ್ಯ ಸರ ಇಟ್ಟು ಹೋಗಿದ್ದಾನೆ ಅಂತ ಯಾವುದೇ ಕಾರಣಕ್ಕೂ ದಯವಿಟ್ಟು ಹೇಳ್ಬೇಡಿ ಡಾಕ್ಟ್ರೆ. ನಿಮ್ ಕೈ ಮುಗಿದು ಕೊಡ್ತೀನಿ. ಇಲ್ಲ ಶಂಕರಪ್ಪನವ್ರೆ, ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ವ್ಯಕ್ತಿ ಕೇವಲ ತನ್ನ ಸಿರಿವಂತಿಕೆಯಿಂದ ಮಾತ್ರ ಗುರುತಿಸಲ್ಪಡೋದಿಲ್ಲ. ಅವನ ಗುಣ, ನಡತೆ, ವ್ಯಕ್ತಿತ್ವದಿಂದ ಗುರುತಿಸಲ್ಪಡ್ತಾನೆ. ಅಂತ ಒಂದು ಧೀಮಂತ ವ್ಯಕ್ತಿತ್ವ ನಿಮ್ದು. ನಾನು ಬಹಳಷ್ಟು ಸಾರಿ ನಿಮ್ ಬಗ್ಗೆ ಕೇಳಿದ್ದೆ, ಆದ್ರೆ ಇವತ್ತು ಅದನ್ನ ಕಣ್ಣಾರ ನೋಡ್ದಾಗಾಯ್ತು. ಆ ಗೌರಿ ಚಿಂತೆನ ನನಗ್ ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಭರವಸೆ ಕೊಡ್ತಾ ಇದ್ದೀನಿ, ಖಂಡಿತ ಗೌರಿ ಉಳಿತಾಳೆ. ನೀವು ನಿಶ್ಚಿಂತೆಯಿಂದ ಹೋಗ್ ಬನ್ನಿ. ಆಯ್ತು ಡಾಕ್ಟರ್, ಹೋಗ್ ಬನ್ನಿ. ತಾಯಿ ಕಾಪಾಡು. ನೋಡಿದ್ರ ಊರ್ನವ್ರೆ, ಇನ್ನೇನಾದ್ರೂ ಸಾಕ್ಷಿ ಬೇಕಾ? ಧರ್ಮದ ಪೆಟ್ಟಿಗೆ ಖಾಲಿ. ಹೆಂಡತಿಯ ಕುತ್ತಿಗೆ ಖಾಲಿ. ಇವನು ಧರ್ಮದರ್ಶಿ ಅಲ್ಲ, ಧರ್ಮ ಭಕ್ಷಕ. ಏನ್ ನೋಡ್ತಾ ಇದ್ದೀರೋ? ಮುಖಕ್ಕೆ ಮಸಿ ಮಾಡಿರ. ಏ ಬಸಪ್ಪ, ಜಾಗ್ರತೆ. ಆವತ್ತೊಂದು ದಿವಸ ನಮ್ಮನೆಗೆ ಬಂದು ನಮ್ಮ ತಂದೆಗೆ ಧಮಕಿ ಹಾಕಿದೆ. ಇವತ್ತು ಸಮಾಜದ ಎದುರಿಗೆ ನೀನು ನನ್ನ ಕುಟುಂಬದ ಮರ್ಯಾದೆ ತೆಗಿತಾ ಇದ್ದೀಯ. ಯಾವಾಗ ನಾಯಿಯೊಂದು ಕಚ್ಚಲಿಕ್ಕೆ ಬರ್ತದೋ ಅದೇ ಸಮಯದಲ್ಲಿ ನಾಯಿಗೆ ಹೊಡಿಬೇಕಂತೆ. ನೀನ್ ಯಾವ ಸೀಮೆ ಸಾಹುಕಾರನ? ನೀನು ಬಡವರ ರಕ್ತ ಹಿರುವ ರಾಕ್ಷಸ. ನೀನು ನಿನ್ನ ಜಾಗ್ರತೆ ನೋಡ್ತಾ ನೀನು ಬಿಡಮ್ಮ. ಇಂಥ ಹುಚ್ಚರಿಗೆಲ್ಲ ನಾವು ಏನ್ ನೋಡ್ತಾ ಇದ್ದೀರಾ? ಮುಖಕ್ಕೆ ಮಸಿ ಬಳಿರ. ಯಾರೋ ಕವಿದಿದೆ ಎಲ್ಲೆಲ್ಲೂ ಕರಿಯ ಕಾರ್ಗೋಡವೆ ಸುರಿವ ಮಳೆಯಲ್ಲಿ ಕಂಬನಿಯೂ ಕಾಣದಾಯ್ತೆ. ಕವಿದಿದೆ ಎಲ್ಲೆಲ್ಲೂ ಕರಿಯ ಕಾರ್ಗೋಡವೆ ಸುರಿವ ಮಳೆಯಲ್ಲಿ ಕಂಬನಿಯೂ ಕಾಣದಾಯ್ತೆ. ಆ ರವಿಯ ಕಿರಣದಲ್ಲಿ ದೀಪದ
ಕತ್ತಲೆಯ ಪಯಣದಲ್ಲಿ ಬೆಳಕಿನ ಹರಿವಿಲ್ಲಿದೆ ಕವಿದಿದೆ ಎಲ್ಲೆಲ್ಲೂ ಕರಿಯ ಕಾಮೋಡವೇ ಸುರಿಯುವ ಮಳೆಯಲ್ಲಿ ಕಂಬನಿಯೂ ಕಾಣದಾಯಿತೆ ಇನ್ನು ಯಾಕೆ ವಿಚಾರ ಮಾಡ್ತಾ ಇದ್ದೀರೋ ಏ ರಾಮು, ಇದೇನು ಒಡವೆಗಳು, ದೇವಿಯ ಒಡೆಗಳು ಎಲ್ಲಿಂದ ತಂದ್ಯೋ? ಓಹೋ, ಶಂಕರಪ್ಪನೇ ಕಳಿಸಿಕೊಟ್ನೇನೋ? ಓಹೋ ರಾಮು, ಅಲ್ಲ ಶಂಕರಪ್ಪ ಕೊಟ್ಟಿದ್ದಲ್ಲ, ಶಂಕರಪ್ಪ ಕೊಟ್ಟಿದ್ದಲ್ಲ, ನಾನೇ ಕದ್ದಿದ್ದು, ಶಂಕರಪ್ಪ ಕೊಟ್ಟಿದ್ದಲ್ಲ. ಹೌದು ದಣಿಗಳೇ, ನಮ್ಮ ಪಾಪಿ. ದಣಿಗಳೇ, ನಾನು ಹೇಳಲಿಲ್ವಾ? ಮೊದಲೇ ಹೇಳಿದ್ದೆ, ಶಂಕರಪ್ಪನವರದಿಂದಲೇ ಆಸ್ಪತ್ರೆಗೆ ಹಣ ಕಟ್ಟಿದ್ದು ಅಂತ. ಕಳ್ಳ ಸಿಕ್ಕಿದ, ಕಳ್ಳ ಈಗ ಎಲ್ಲರ ಎದುರಿಗೆ ಸಿಕ್ಕಿದ ಕಣ್ರ. ಬಾಯ್ ಮುಚ್ಚು. ನಮ್ ಗೌಡ, ನಮ್ ದಣಿಗಳು ಯಾವತ್ತೂ ದಣಿಗಳೇ. ನಾವ್ರ ಮನೆ ಕಳ್ತನ ಮಾಡಿದೆ. ಹೌದು ದಣಿಗಳೇ, ನಾ ಕಳ್ತನ ಮಾಡಿದೆ. ಬಂಗಾರವನ್ನು ನಾನೇ ಕದ್ದೆ. ಹೌದು, ನಾನೇ ಕದ್ದೆ. ಪಾಪಿ, ನಾ ಪಾಪಿ. ಆಶ್ಚರ್ಯ. हे देवी ओ माये हे देवी ओ माये न्यायದ ಬಾಣಿಗೆ ನಮ್ಮ ಕಣ್ಮಣಿ ನ್ಯಾಯದ ಬಾಣಿಗೆ ನಮ್ಮ ಕಣ್ಮಣಿ ಭೋಗಕ್ಕೆ ಮಿತಿಯಿಲ್ಲ ತ್ಯಾಗಕ್ಕೆ ಕೊನೆಯಿಲ್ಲ ಧರ್ಮದ ಚಕ್ರದಲ್ಲಿ ನಿನಗಾರು ಸಾಟಿ ಇಲ್ಲ
ಆದ್ರೆ ಯಾರಿಗೋಸ್ಕರನೋ ನಿಮ್ಮ ಸ್ವಂತ ಹೆಂಡತಿ ತಾಳಿನೇ ಮಾರ್ಬಿಟ್ರಿ. ತ್ಯಾಗ ದೊಡ್ಡದು, ಧರ್ಮನ ಪರಿಪಾಲನೆ ಮಾಡಬೇಕು ಅಂತ ಬಾಯಲ್ಲಿ ಹೇಳೋದಿದೆಯಲ್ಲ, ಅದು ತುಂಬಾ ಸುಲಭ. ಆದ್ರೆ ಅದನ್ನ ನೀವಿವತ್ತು ಮಾಡಿ ತೋರಿಸಿದಿರಿ. ಅವತ್ತು ನೀವು ಗೌರಿ ಆಪರೇಷನ್ಗೆ ಅಂತ ತಾಳಿ ತಂದಿದ್ರಲ್ಲ, ನಾನು ವಿಚಾರ ಮಾಡಿದೆ. ಗೌರಿ ನಿಮಗೆ ಯಾರೋ ಏನೋ, ಆದ್ರೆ ನನಗೆ ಅವಳು ನನ್ನ ಪೇಷಂಟು. ಹಾಗಿದ್ರೆ ಅವಳನ್ನ ಉಳಿಸೋದು ನನ್ನ ಜವಾಬ್ದಾರಿ ಅಲ್ವಾ? ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥನೇ ಇಲ್ವಾ? ಅವತ್ತು ನೀವು ನನಗೆ ಪ್ರೇರಣೆ ಆದ್ರಿ. ನಿಮಗೆ ಮಾತು ಕೊಟ್ಟಂತೆ ಗೌರಿ ಆಪರೇಷನ್ ಆಯ್ತು. ನಿಮ್ಮ ಆಶಯದಂತೆ ಗೌರಿ ಈಗ ಆರಾಮಾಗಿದ್ದಾಳೆ. ಆದ್ರೆ ಶಂಕರಪ್ಪನವರೇ, ಅವಳ ಆಸ್ಪತ್ರೆ ಅಷ್ಟೂ ಖರ್ಚನ್ನ ನಾನೇ ಭರಿಸಿದ್ದೀನಿ. ಇದು ತಗೊಳ್ಳಿ, ಆಸ್ಪತ್ರೆ ರಸೀದಿನ. ಗೌರಿ ಈಗ ಆರಾಮಾಗಿದ್ದಾಳೆ. ಕೇಳಿಸ್ಕೊಳ್ಳಿ ಮಹಾಜನಗಳೇ, ದೇವಸ್ಥಾನದ ಹುಂಡಿ ಇರೋದು ದೇವರ ಸೇವೆಗೆ, ಸಮಾಜದ ಕಾರ್ಯಕ್ಕೆ ಆ ಹುಂಡಿ ಇರೋದು. ನನ್ನ ಸ್ವಂತ ಕಷ್ಟಕ್ಕಾಗಲಿ, ಇನ್ನೊಬ್ಬನ ಭಕ್ತನ ಕಷ್ಟಕ್ಕಾಗಲಿ ಉಪಯೋಗಿಸುವುದಲ್ಲ. ದೇವರ ಹುಂಡಿ ದೇವರಿಗೆ ಸಲ್ಲಬೇಕು. ಪವಿತ್ರ ಹಣ ಮುಟ್ಟಿದ್ರೆ ಅದು ದೇವರಿಗೆ ಮಾಡುವ ಅವಮಾನ ಅಂತ ನೀವು ತಿಳ್ಕೊಳ್ಬೇಕು. ಹಾಗಂತ ಕಷ್ಟದಲ್ಲಿರುವ ಜೀವ ನೋಡಿ ಸುಮ್ಮನಿರೋದಲ್ಲ, ಖಂಡಿತ ಸುಮ್ಮನಿರ್ಲಿಕ್ಕಿಲ್ಲ. ಅದು ಮನುಷ್ಯ ಧರ್ಮ ಅಲ್ಲ. ಅದಕ್ಕೆ ನನ್ನ ಮಾನವೀಯತೆಯನ್ನು ಮೆರೆದೆ. ನನ್ನ ಹೆಂಡತಿ ತಾಳಿಯನ್ನ ಡಾಕ್ಟರ್ ಕೊಟ್ಟೆ. ಸಮಾಜದ ಹಣ ಇರೋದು, ಹಣ ಅಗ್ನಿ ಇದ್ದ ಹಾಗೆ. ದೇವರ ಹಣ ಇದೆಯಲ್ಲ, ಅದು ಅಗ್ನಿ ಇದೆ ಹಾಗೆ. ಸಮಾಜದ ಮನುಷ್ಯರ ಮನಸ್ಸು ನೀರಿದ್ದ ಹಾಗೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕಷ್ಟ ಬಂದಾವಾಗ ಸಮಾಜವೇ ದೇವರಾಗಬೇಕು ವಿನಃ ಹುಂಡಿ ಮುಟ್ಟುವುದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳಿ. ಶಂಕರಪ್ಪ, ನಾ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ನಿನ್ನ ಧರ್ಮ ಗೆಲ್ತು. ಧರ್ಮೋ ರಕ್ಷತಿ ರಕ್ಷಿತಃ. ಕಲ್ಲಿನ ಮೂರ್ತಿ ಭಕ್ತಿಯ ದಾರಿ, ಕಲ್ಲಿನ ಮೂರ್ತಿ ಭಕ್ತಿಯ ದಾರಿ, ಮಂತ್ರ ಪುಷ್ಪದ ಪೂಜೆ, ಹಸಿದ ಹೊಟ್ಟೆಗೆ ಅನ್ನವ ನೀಡು, ಅದುವೇ ಪ್ರೀತಿಯ ಪೂಜೆ. ಗುಡಿಯ ಒಳಗು ದೈವವಯ್ಯ,
ಹೊರಗು